ಕೆಲವು ಸಲ ಕೆಲವರಿಗೆ ಅಪಘಾತ ಆಗುತ್ತೆ, ತಲೆಗೆ ಪೆಟ್ಟು ಬೀಳುತ್ತೆ. ಆವಾಗ ಅವರ ನೆನಪಿನ ಶಕ್ತಿ ತುಂಬ ಕಮ್ಮಿ ಆಗುತ್ತೆ, ಎಲ್ಲ ಮರ್ತೋಗ್ತಾರೆ. ಅವ್ರು ಯಾರು, ಅವರ ಸ್ನೇಹಿತರು ಯಾರು, ಅವರ ಬಂಧುಗಳು ಯಾರು, ಎಲ್ಲಿದ್ದಾರೆ ಅವರು, ಎಲ್ಲ ಮರ್ತೋಗುತ್ತೆ. ಆವಾಗ ವೈದ್ಯರು ಎಷ್ಟು ಚಿಕಿತ್ಸೆ ಆಗುತ್ತೋ ಅಷ್ಟು ಕೊಡ್ತಾರೆ, ಆದರೂ ಕೂಡ ಸರಿ ಮಾಡೋಕ್ಕಾಗಲ್ಲ. ಅವಾಗೇನು ಹೇಳ್ತಾರೆ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ, ನೀವು ಅವ್ರು ಏನು ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ಅವ್ರ ಮುಂದೆ ತೋರಿಸಿ, ಅವ್ರೇನು ಆ್ಯಕ್ಟಿವಿಟಿ ಮಾಡ್ತಾ ಇದ್ದಾರೆ ಅದನ್ನು ಮತ್ತೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಕೊಡಿ, ಹೀಗೆ ಹೇಳ್ತಾರೆ. ಸೊ ಅದೇ ರೀತಿ ಇದನ್ನು ಏನಕ್ಕೆ ಹೇಳಿದೆ ನಾನಂದರೆ, ಈ ವಾರದಲ್ಲಿ 2 ಹಬ್ಬಗಳಿತ್ತು. ಯಾವುದು ಗೋವರ್ಧನ ಪೂಜೆ ಮತ್ತು ಶಿಲ ಪ್ರಭುಪಾದರ ಡಿಸಪಿಯರೆನ್ಸ್ ಡೇ. ಸೊ ಈ ಪೆಟ್ಟು ಬಿದ್ದಿರುವ ವ್ಯಕ್ತಿಗಳು ಯಾರಂದರೆ ನಾವು. ನಮಗೆ ಎಲ್ಲ ನೆನಪಿನ ಶಕ್ತಿ ಹೋಗ್ಬಿಟ್ಟಿದೆ. ನಾವು ಭಗವಂತನ ಜೊತೆ ಇದ್ವಿ, ಅವನ ಲೀಲೆಗಳಲ್ಲಿ ಭಾಗವಹಿಸುತ್ತಿದ್ವಿ, ಅವನಿಗೆ ತೃಪ್ತಿ ಆಗ್ತಾಯಿತ್ತು, ನಮಗೂ ಕೂಡ ತೃಪ್ತಿ ಆಗ್ತಾಯಿತ್ತು. ಅದನ್ನು ಬಿಟ್ಟು ಬಂದಿದ್ದೀವಿ ನಾವು. ಆದರೆ ಭಗವಂತ ವೈದ್ಯರು ಹೇಗೆ ಒಂದು ಟ್ರೀಟ್ಮೆಂಟ್ ಪ್ಲ್ಯಾನ್ ಹೇಳಿದ್ದಾರೆ, ಅದೇ ರೀತಿ ಭಗವಂತ ಸ್ವಯಂ ಈ ಭೂಮಿ ಮೇಲೆ ಬರ್ತಾನೆ, ಲೀಲೆಗಳನ್ನು ಮಾಡ್ತಾನೆ, ಆಮೇಲೆ ತನ್ನ ಶುದ್ಧ ಭಕ್ತರನ್ನು ಕಳಿಸ್ತಾನೆ, ಲೀಲೆಗಳು ಮಾಡ್ತಾನೆ. ಸೊ ಆ ರೀತಿ ಎಲ್ಲ ಹಬ್ಬಗಳು ನಮಗೆ ಒಂದು ಆ ಭಗವಂತನ ಲೀಲೆಯನ್ನು ನೆನಪಿಸಿಕೊಂಡು ಮತ್ತೆ ಭಗವಂತನ ಕಡೆ ಹೋಗೋದಕ್ಕೆ ಎಚ್ಚರಿಸುತ್ತೆ. ಥೆರಪಿ ಅದು ಆ್ಯಕ್ಚುಲಿ. ಸೊ ಹಾಗೆ ಪ್ರಭುಪಾದರು ಕೂಡ ಹೇಳ್ತಾರೆ, ಪ್ರತಿದಿನ ಅವರು ನಮಗೆ ಹಬ್ಬಗಳು ಕೊಡೋದಕ್ಕೆ ತಯಾರಿದ್ದಾರೆ. ಸೊ ಭಗವಂತ ಏನೇ ಲೀಲೆ ಮಾಡಲಿ, ಅದು ಭೌತಿಕ ಜಗತ್ತಿನಲ್ಲಿರ್ಬೋದು, ಆಧ್ಯಾತ್ಮಿಕ ಜಗತ್ತಿನಲ್ಲಿರ್ಬೋದು, ಅದೇ ಒಂದು ಸೆಲೆಬ್ರೇಷನ್ ಅಲ್ವಾ? ಓಕೆ, ಸೊ ಇವತ್ತಿನ ಶ್ಲೋಕ, ಪುನಶ್ಚ ಯಾಚಮಾನಾಯ ಜಾತರೂಪಂ ಮದತ್ ಪ್ರಭು ತಥೋನೃತಂ ಮದಂ ಕಾಮಂ ರಾಜವೈರಂ ಚ ಪಶ್ಚಿಮಂ. ಸೊ ಪರೀಕ್ಷಿತ್ ಮಹಾರಾಜ, ಸೊ ಇಂದಿನ ಶ್ಲೋಕದಲ್ಲಿ ನಾವು ನೋಡಿದ್ವಿ ಕಲಿಪುರುಷ ಹೇಗೆ ಪರೀಕ್ಷಿತ್ ಮಹಾರಾಜ್ ತನ್ನ ಖಡ್ಗವನ್ನು ತೆಗೆದು ಕಲಿಪುರುಷನನ್ನು ಮೃತ್ಯುದಂಡನೆ ಕೊಡೋಕ್ಕೆ ಹೋದಾಗ ಕಲಿಪುರುಷ ಭಯಪಟ್ಟು ತನ್ನ ಮಾರುರೂಪ, ರಾಜನ ಮಾರುರೂಪವನ್ನು ತ್ಯಜಿಸಿ ಪರೀಕ್ಷಿತ್ ಮಹಾರಾಜನಿಗೆ ಶರಣಾಗ್ತಾನೆ. ವಿಲ್ ಸರೆಂಡರ್, ಕಲಿಪುರುಷ ವಿಲ್ ಸರೆಂಡರ್ ಟು ಪರೀಕ್ಷಿತ್ ಮಹಾರಾಜ್. ಆಮೇಲೆ ಪರೀಕ್ಷಿತ್ ಮಹಾರಾಜ್ ಆವಾಗ ಅವನಿಗೇನು ದಂಡನೆ ಕೊಡುವುದಿಲ್ಲ. ಸೊ ಆವಾಗ ಅವನು ಕಲಿಪುರುಷ ಕೂಡ ಸಿಟಿಸನ್ ಆಗ್ತಾನೆ ತನ್ನ ಪರೀಕ್ಷಿತ್ ಮಹಾರಾಜನ ರಾಜ್ಯದಲ್ಲಿ. ಸೊ ಅವನು ಸಿಟಿಸನ್ ಆದಾಗ ಅವನಿಗೆ ಒಂದು ಜಾಗ ಕೊಡಬೇಕಲ್ಲ ಅಲ್ವಾ? ಸೊ ಕಲಿಪುರುಷ ಕೇಳ್ತಾನೆ, ನಾನು ಎಲ್ಲೆಲ್ಲಿ ಇರಬಹುದು ಅಂತ. ಸೊ ಆವಾಗ 4 ಕಡೆ ಇರಬಹುದು ಅಂತ ಪರೀಕ್ಷಿತ್ ಮಹಾರಾಜ ಜಾಗ ಕೊಡ್ತಾನೆ. ಸೊ ಇಂಟಾಕ್ಸಿಕೇಷನ್, ಮೀಟ್ ಈಟಿಂಗ್, ಗ್ಯಾಮ್ಲಿಂಗ್, ಇಲಿಸಿಟ್ ಸೆಕ್ಸ್. ಸೊ ಈ 4 ಜಾಗದಲ್ಲಿ. ಆದರೆ ಆ ಸಮಯದಲ್ಲಿ 5000 ವರ್ಷಗಳ ಮುಂಚೆ ಪರೀಕ್ಷಿತ್ ಮಹಾರಾಜನ ಆಡಳಿತದಲ್ಲಿ ಈ 4 ಆ್ಯಕ್ಟಿವಿಟೀಸ್ ಎಲ್ಲೂ ಕೂಡ ಇರ್ತಿರ್ಲಿಲ್ಲ. ಇವತ್ತು ಈ ದಿನ ನೋಡಿದ್ರೆ ನಾವು ಎಲ್ಲ ಕಡೆ ಇದೇ ಆ್ಯಕ್ಟಿವಿಟೀಸ್ ಇದೆ, ಇದನ್ನು ಬಿಟ್ಟು ಬೇರೆ ಆ್ಯಕ್ಟಿವಿಟೀಸೇ ಇಲ್ಲ. ಸೊ ಆ ಥರ ಟ್ರಾನ್ಸ್ಫಾರ್ಮೇಷನ್ ಆಗಿದೆ ಈಗ. ಸೊ ಆಗ ಕಲಿಪುರುಷನಿಗೆ ಬೇರೆ ಯಾವುದು ದಿಕ್ಚೋಚದೆ ಮತ್ತೆ ಪರೀಕ್ಷಿತ್ ಮಹಾರಾಜನಿಗೆ ಬೇಡ್ಕೋತಾನೆ, ನೀನು ಈ 4 ಜಾಗಗಳು ನನಗೆ ಹೇಳಿದ್ಯಾ, ಆದರೆ ಇದೆಲ್ಲ ನನಗೇನು ಕಾಣ್ತಾನೇ ಇಲ್ಲ ಈ ಸಮಯದಲ್ಲಿ.
ಸೊ ನಾನು ಎಲ್ಲಿರಲಿ, ಸೊ ದಯವಿಟ್ಟು ನನಗೆ ಮತ್ತೆ ಜಾಗವನ್ನು ಕೊಡು, ಬೇರೆ ಜಾಗವನ್ನು ಕೊಡು. ಪರೀಕ್ಷಿತ್ ಮಹಾರಾಜನ ಕಲಿಪುರುಷನಿಗೆ ಆ 4 ಜಾಗವನ್ನು ಹುಡುಕುವುದು ತುಂಬ ಕಷ್ಟ ಇತ್ತು. ಅವಾಗ ಏನು ಹುಡುಕಿದ್ರೂ ಸಿಗ್ತಾನೆ ಇರಲಿಲ್ಲ. ಆವಾಗ ಪ್ರಾಕ್ಟಿಕಲ್ಲಾಗಿ ಏನೋ ಒಂದು ಕೊಡಿ ಸರ್, ನನಗೆ ನಾನು ಜೀವನ ಮಾಡಬೇಕಲ್ಲ, ನಿಮ್ಮ ರಾಜ್ಯದಲ್ಲಿದ್ದೀನಿ ನಾನು, ಬಡಪಾಯಿ ನಾನು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡಾಗ, ಏನಕ್ಕೆ ಈ ಥರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾನೆ ಅವನು ಕಲಿಪುರುಷ? ತನ್ನ ಕೆಟ್ಟ ಚಟುವಟಿಕೆಗಳನ್ನು ಸ್ಟಾರ್ಟ್ ಮಾಡೋದಕ್ಕೆ, ನೆಫೇರಿಯಸ್ ಆ್ಯಕ್ಟಿವಿಟೀಸ್. ಸೊ ಎಲ್ಲಿ ಈಗ ಬೆಂಕಿ ಇದ್ದರೆ ಅಲ್ಲಿ ಶಾಖ, ಹೀಟ್ ಆ್ಯಂಡ್ ಲೈಟ್ ಇರುತ್ತೆ ಅಲ್ವಾ? ಸೊ ಎಲ್ಲಿ ರೋಸ್ ಗಿಡ ಇದ್ದರೆ ಅಲ್ಲಿ ಫ್ರೇಗ್ರೆನ್ಸ್ ಬರುತ್ತೆ, ಒಳ್ಳೆ ಸುವಾಸನೆ ಬರುತ್ತೆ. ಸೊ ಅದೇ ಥರ ಎಲ್ಲಿ ಕಲಿಪುರುಷ ಇದ್ದರೆ ಅಲ್ಲಿ ಎಲ್ಲ ಕೆಟ್ಟ ಚಟುವಟಿಕೆಗಳು ಇಮಿಡಿಯೇಟ್ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಸ್ಟಾರ್ಟ್ ಮಾಡಬೇಕಲ್ಲ ಅವನು, ಅದಕ್ಕೆ ಕೇಳ್ಕೊತಾ ಇದ್ದಾನೆ, ನನಗೆ ಕೂಡ ಒಂದು ಜಾಗ ಕೊಡು ಅಂತ. ಆವಾಗ ಪರೀಕ್ಷಿತ್ ಮಹಾರಾಜ ಏನು ಮಾಡ್ತಾನೆ, ಸೊ ಈ ಕಲಿಪುರುಷನ ಮೇಲೆ ಬಹಳ ಕರುಣೆ ತೋರಿಸಿ ಅವನಿಗೆ ಪರ್ಮಿಷನ್ ಕೊಡ್ತಾನೆ. ಓಕೆ, ನೀನು ಇವಾಗ ಇನ್ನೊಂದು ಜಾಗದಲ್ಲಿ ಇರಬಹುದು. ಯಾವ ಜಾಗ ಅದು? ಚಿನ್ನದಲ್ಲಿ, ಗೋಲ್ಡ್, ಸುವರ್ಣ, ದ ಮೋಸ್ಟ್ ಇಂಪಾರ್ಟೆಂಟ್ ಮೆಟಲ್ ಇನ್ ದಿಸ್ ವರ್ಲ್ಡ್. ಈಗ ಕೃಷ್ಣ ಅನ್ನೋ ಪದಕ್ಕೆ ಸರ್ವ ಆಕರ್ಷಣೀಯ ಅಲ್ವಾ? ಆದರೆ ನಾವು ಇವಾಗ ಚಿನ್ನ ಆದ ಪದಕ್ಕೆ ಆಕರ್ಷ ಆಗ್ತಾ ಇದ್ದೀವಿ. ಎಲ್ಲರಿಗೂ ಚಿನ್ನ ಬೇಕು. ಚಿನ್ನ ಆಕರ್ಷಣೀಯ, ಆದರೆ ಕೃಷ್ಣ ಸರ್ವ ಆಕರ್ಷಣೀಯ, ಆಲ್ ಅಟ್ರಾಕ್ಟಿವ್. ಓಕೆ, ಸೊ ಈ ಚಿನ್ನದ ಗುಣ ಏನಂದರೆ, ಈ ಚಿನ್ನ ಎಲ್ಲೇ ಇರಲಿ, ಇದು ಒಂದು ಎಲಿಮೆಂಟ್ ಆ್ಯಕ್ಚುಲಿ, ಇದೊಂದು ಮೆಟಲ್. ಸೊ ಮೆಟೀರಿಯಲ್ ವರ್ಲ್ಡಲ್ಲಿ ಈ ಲೋಕದಲ್ಲಿರುತ್ತೆ. ಸೊ ಅಯನ್ ಓರ್, ಆ ಥರ ಗೋಲ್ಡನ್ ಓರ್ ಇರುತ್ತೆ. ಸೊ ಅದನ್ನು ಮೈನ್ಸ್ ಮಾಡಿ ಎಲ್ಲ ತೆಗಿತಾರೆ. ಸೊ ಇದು ಒಂದು ವ್ಯಾಲ್ಯೂ, ಜಾಸ್ತಿ ವ್ಯಾಲ್ಯೂ ಇದೆ. ಹಾಗೆ ಕೂಡ ಇದು ಹೆವೆನ್ಲಿ ಪ್ಲಾನೆಟ್ಸಲ್ಲಿ ಕೂಡ ಇದೆ. ಈಗ ಮೌಂಟ್ ಮೇರು ಅಲ್ಲಿದೆ, ಹಿಮಾಲಯ ಹತ್ರ ಇದೆ, ರಾವಣ ಹತ್ರ ಕೂಡ ಇತ್ತು. ಸೊ ಇವಾಗ ಕೂಡ ಇದೆ ಚಿನ್ನ. ಸೊ ಚಿನ್ನ ಇದ್ದ ಜಾಗದಲ್ಲಿ 4 ಅಥವಾ 5 ಕೆಟ್ಟ ಗುಣಗಳು ಯಾವುದು ನಮಗೆ ಬೇಡ, ಅದು ಆಟೋಮೆಟಿಕಲಿ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ಚಿನ್ನ ಇರುತ್ತೆ, ಆದರೆ ಒಂದು ಕಂಡೀಷನ್ ಮಾತ್ರ ಅದಿರಲ್ಲ, ಅದಾದಮೇಲೆ ನೋಡೋಣ. ಸೊ ಮೊದಲನೆಯದು ಅಸತ್ಯತೆ, ಅನ್ಟ್ರೂತ್ಫುಲ್ನೆಸ್, ಫಾಲ್ಸಿಟಿ. ಎಲ್ಲಿ ಚಿನ್ನ ಇರುತ್ತೆ ಅಲ್ಲಿ ಆಟೋಮೆಟಿಕ್ಕಾಗಿ ಅಸತ್ಯತೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇಂಟಾಕ್ಸಿಕೇಶನ್, ಮಾದಕತೆ ಕೂಡ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಲಸ್ಟ್, ಕಾಮುಕತೆ. ಸೊ ಇದು ಕೂಡ ಸ್ಟಾರ್ಟ್ ಆಗುತ್ತೆ. ದೀಸ್ ಆರ್ ಆಲ್, ಇದೆಲ್ಲ ಶ್ರೀಮದ್ ಭಾಗವತದ ಸ್ಟೇಟ್ಮೆಂಟ್ಸ್. ಸೊ ದೀಸ್ ಆರ್ ಆಲ್ ರಿಯಾಲಿಟಿ. ಇದು ಸುಮ್ಮನೆ ನಾವು ಏನೋ ಹೇಳ್ತಾ ಇರೋದಲ್ಲ, ಇದು ಶ್ರೀಮದ್ ಭಾಗವತ ಪುರಾಣದಲ್ಲಿ ಬಂದಿದೆ ಈ ಥರ ಇನ್ಫಾರ್ಮೇಷನ್. ಅಂದರೆ ಇದು 100% ಸತ್ಯ ಅಂತ. ಅಸತ್ಯತೆ, ಮಾದಕತೆ, ಕಾಮುಕತೆ ಮತ್ತು ಅಸೂಯೆ, ಎನ್ವಿಯಸ್ನೆಸ್, ಜೆಲಸಿ, ಇದೆಲ್ಲ ಆಟೋಮೆಟಿಕ್ಕಾಗಿ ಬರುತ್ತೆ. ಇದು 4. ಮತ್ತು ಇನ್ನೊಂದೇನೆಂದರೆ ಎನಿಮಿಟಿ, ದ್ವೇಷ. ಸೊ ಸನಾತನ ಗೋಸ್ವಾಮಿಗಳು ಚೈತನ್ಯ ಮಹಾಪ್ರಭುಗಳನ್ನು ಅವರ ಮೂಮೆಂಟ್ ಸೇರ್ಕೊಳ್ಳೋಕ್ಕೆ ರೂಪ ಗೋಸ್ವಾಮಿಯವರು ಅರೇಂಜ್ ಮಾಡಿಕೊಟ್ಟಿರ್ತಾರೆ 10,000 ಗೋಲ್ಡ್ ಕಾಯಿನ್ಸ್. ಸೊ ಸನಾತನ ಗೋಸ್ವಾಮಿ ಜೈಲಲ್ಲಿರ್ತಾರೆ, ಯಾಕಂದರೆ ಅವರು ನವಾಬ್ ಅಗೇನ್ಸ್ಟ್ ಹೋಗಿರ್ತಾರೆ. ನಾನು ಇವಾಗ ನಿಮಗೆ ಸರ್ವಿಸ್ ಕೊಡೋಕ್ಕಾಗಲ್ಲ, ನಾನು ಚೈತನ್ಯ ಮಹಾಪ್ರಭು ಅವರಿಗೆ ಆ ಮೂಮೆಂಟ್ನ ಜಾಯಿನ್ ಮಾಡಬೇಕು ಅಂತ. ಆವಾಗ ಇವ್ರನ್ನ ಜೈಲಿಗೆ ಹಾಕ್ಬಿಟ್ಟಿರ್ತಾರೆ, ಸನಾತನ ಗೋಸ್ವಾಮಿ ಅವ್ರನ್ನ. ಅಲ್ಲಿಂದ ಎಸ್ಕೇಪ್ ಆಗಬೇಕಲ್ಲ. ಸೊ ಈ 10,000 ಗೋಲ್ಡ್ ಕಾಯಿನ್ಸ್
ಅದನ್ನು ಇವ್ರಿಗೆ ಸಿಗುತ್ತೆ. ರೂಪ ಗೋಸ್ವಾಮಿ ಅವರು ಅರೇಂಜ್ ಮಾಡಿರ್ತಾರೆ. ಸೊ ಅದರಲ್ಲಿ ಮೇಜರ್ ಪೋರ್ಷನ್ ಆ ಜೈಲರ್ಗೆ ಬ್ರೈಬ್ ಲಂಚ ಕೊಟ್ಟು ಎಸ್ಕೇಪ್ ಆಗಿಬಿಡ್ತಾರೆ. ಸೊ ಹಾಗೆ ಹೋಗ್ಬೇಕಾದ್ರೆ ಎಸ್ಕೇಪ್ ಆಗಿ ಹೋಗ್ಬೇಕಾದ್ರೆ ಅವ್ರ ಜೊತೆ ಇನ್ನೊಬ್ರು ಅಸಿಸ್ಟೆಂಟ್ ಇರ್ತಾನೆ, ಈಶಾನ ಅಂತ ಅಸಿಸ್ಟೆಂಟ್ ಹೆಸರು. ಸೊ ಅವ್ರು ಹೋಗ್ಬೇಕಾದ್ರೆ ಒಂದು ಕಾಡಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಒಂದು ರಾತ್ರಿ ಉಳ್ಕೋತಾರೆ. ಆ ಕಾಡಲ್ಲಿ ಇರುವ ಲೀಡರ್ ಜೊತೆ ಒಬ್ಬರು ಅಸ್ಟ್ರಾಲಜರ್ ಇರ್ತಾನೆ. ಸೊ ಅವನಿಗೆ ಗೊತ್ತಾಗುತ್ತೆ ಯಾವ ವ್ಯಕ್ತಿ ಎಷ್ಟು ಆಪುಲೆನ್ಸ್, ಎಷ್ಟು ಮೌಲ್ಯವಾದ ವಸ್ತುಗಳನ್ನು ತಗೊಂಡೋಗ್ತಾ ಇದ್ದಾರೆ ಅಂತ. ಸೊ ಆವಾಗ ಅವರ ನಡವಳಿಕೆ ಚೇಂಜ್ ಆಗುತ್ತೆ ಸಡನ್ನಾಗಿ. ಹೇಗೆ ಸನಾತನ ಗೋಸ್ವಾಮಿ ಮತ್ತು ಈಶಾನ್ ಅವ್ರಿಗೆ ಹೇಗೆ ಹಾಸ್ಪಿಟಾಲಿಟಿ ಕೊಡ್ತಾ ಇದ್ದಾರೆ. ಸೊ ಇವ್ರಿಗೆ ಡೌಟ್ ಬರುತ್ತೆ. ಆ ಲೀಡರ್ ಅಸ್ಟ್ರಾಲಜರ್ ಹತ್ರ ಕೇಳಿ ಗೊತ್ತಾದ ಮೇಲೆ ಅವರ ನಡವಳಿಕೆ ಚೇಂಜ್ ಆಗುತ್ತೆ. ಸೊ ಸನಾತನ ಗೋಸ್ವಾಮಿಗೆ ಡೌಟ್ ಬರುತ್ತೆ, ಇವ್ರು ಯಾಕೆ ಸಡನ್ನಾಗಿ ಈಗ ಈ ಥರ ನನ್ನ ಜೊತೆ ಇಂಟ್ರ್ಯಾಕ್ಷನ್ ಮಾಡ್ತಾ ಇದ್ದಾರೆ ಅಂತ. ಆವಾಗ ಇವರು ಸನಾತನ ಗೋಸ್ವಾಮಿ ಕೇಳ್ತಾರೆ ಈಶಾನ್ಗೆ, ನೀನು ಯಾವ್ದನ್ನ ಚಿನ್ನದ ನಾಣ್ಯ ಇಟ್ಕೊಂಡಿದ್ದೀನಪ್ಪ ನನಗೆ ಗೊತ್ತಿಲ್ಲದೆ. ಆವಾಗ ಅವ್ರು ಹೇಳ್ತಾರೆ, ಹೌದು ಸ್ವಾಮಿಗಳೇ, ಸ್ವಲ್ಪ ಇಟ್ಕೊಂಡಿದ್ದೀನಿ ಅಂತ. ಇಮಿಡಿಯೇಟ್ ಅದನ್ನು ತಗೊಂಡೋಗಿ ಆ ಲೀಡರ್ಗೆ ಇಮಿಡಿಯೇಟ್ ಕೊಟ್ಬಿಡ್ತಾರೆ ಆ ಚಿನ್ನದ ನಾಣ್ಯಗಳನ್ನು. ಆವಾಗ ಅವ್ರು ಹೇಳ್ತಾರೆ, ನಾವು ಈ ರಾತ್ರಿ ನಿಮ್ಮಿಬ್ಬರನ್ನು ಸಾಯಿಸೋಣ ಅಂತ ಇದ್ವಿ, ನಿಮ್ಮನ್ನು ಸಾಯಿಸ್ಬಿಟ್ಟು ಈ ಚಿನ್ನದ ನಾಣ್ಯಗಳನ್ನು ತಗೊಳ್ಳೋಣ ಅಂತ ಇದ್ವಿ. ಸೊ ನೀವೇ ಈಗ ಕೊಟ್ಟಿದ್ದೀರಾ, ಸೊ ನೀವೀಗ ಹೋಗ್ಬೋದು ಅಂತ ಹೇಳ್ತಾರೆ. ಸೊ ಜಸ್ಟ್ ಅವ್ರು ಏನು ಮಾಡಿದ್ದಾರೆ, ಸನಾತನ ಗೋಸ್ವಾಮಿ ಕಾಯಿನ್ ಕೂಡ ಇಟ್ಕೊಂಡಿಲ್ಲ, ಗೋಲ್ಡ್ ಕಾಯಿನ್. ಅವರ ಸರ್ವೆಂಟ್ ಈಶಾನ್ ಅವರು ಗೋಲ್ಡ್ ಕಾಯಿನ್ ಇಟ್ಕೊಂಡಿದ್ದಾರೆ ಗೊತ್ತಿಲ್ಲದೇನೆ. ಆ ಕಾಡಿನ ಮುಖಂಡ ಮತ್ತು ಆ ಅಸ್ಟ್ರಾಲಜರ್ಗೆ ಗೊತ್ತಾಗಿದೆ. ಅದಕ್ಕೆ ಇವರಿಗೆ ಜೀವಹಾನಿ. ಜಸ್ಟ್ ನೋಡಿ, ಕೆಲವು ಗೋಲ್ಡ್ ಕಾಯಿನಿಂದ. ಸೊ ಎನಿಮಿಟಿ, ದ್ವೇಷ, ಅಸೂಯೆ, ಕಾಮುಕತೆ, ಮಾದಕತೆ, ಅಸತ್ಯತೆ ಎಲ್ಲ ಇರುತ್ತೆ. ಎಲ್ಲರೂ ಸ್ವಲ್ಪ ಮುಂದೆ ಬನ್ನಿ, ಎರಡು ಕಡೆನೂ ಮುಂದೆ ಬನ್ನಿ. ಸೊ ಈ ಕಲಿಪುರುಷ ಹೀಗೆ ಇನ್ನೊಂದು ರೂಪದಲ್ಲಿ ತನ್ನ ಆ್ಯಕ್ಟಿವಿಟೀಸನ್ನು ಚಾಲನೆ ಮಾಡಿದ್ದಾನೆ. ಹೀಗೆ ಕಲಿಪುರುಷನು ಚಿನ್ನದ ಪ್ರಮಾಣಕನಾದನು. ಹಾಗಂದರೆ ಏನಂದರೆ ಗೋಲ್ಡ್ ಸ್ಟ್ಯಾಂಡರ್ಡೈಸೇಷನ್ ಅಂತ. ಸೊ ಇವಾಗ ನಾವು ಏನೋ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ, ಅಂಗಡಿಗೆ ಹೋಗಿ ಏನೋ ತಗೋಬೇಕಾದ್ರೆ ಗೋಲ್ಡ್ ಕಾಯಿನ್ ಕೊಡ್ತೀವಾ? ಕೊಡ್ತೀರಾ ಯಾರನ್ನ? ಇದೆಯಾ ಗೋಲ್ಡ್ ಕಾಯಿನ್ಸು? ಸೊ ಈಗ ಗೋಲ್ಡ್ ಕಾಯಿನ್ಸ್ ಚಲಾವಣೆಯಲ್ಲಿ ಇಲ್ಲ. ಸೊ ದಟ್ ಈಸ್ ಅನ್ ಡಿಗ್ರೇಡೇಷನ್ ಎನಿವೇಸ್. ಸೊ ಈ ಗೋಲ್ಡ್ ಸ್ಟ್ಯಾಂಡರ್ಡೈಸೇಷನ್ ಅಂದರೆ ಎಲ್ಲ ದೇಶಗಳು, ಈ ಭೂಮಿಯಲ್ಲಿರುವ ದೇಶಗಳು ಆ್ಯಕ್ಚುಲಿ ಮುಂಚೆ, ಈಗ ನೋಡಿ ನೀವು 5000 ವರ್ಷಗಳ ಮುಂಚೆ ಎಲ್ಲ ಕಡೆ ಬೇರೆ ಯುಗಗಳಲ್ಲಿ ಏನಾರ ತಗೋಬೇಕಂದ್ರೆ, ಏನಾರು ಎಕ್ಸ್ಚೇಂಜ್ ಮಾಡಬೇಕಂದ್ರೆ ಅರ್ಲಿಯರ್ ಡೇಸ್ ಬಾಟರ್ ಸಿಸ್ಟಮ್ ಇತ್ತು. ಈಗ ನಿಮಗೆ ಅಕ್ಕಿ ಬೇಕಂದರೆ ಸ್ವಲ್ಪ ಹಣ್ಣು ಕೊಡ್ತೀರಾ, ಕೆಲವರು ಹಣ್ಣು ಬೆಳೆದಾರೆ, ಅವ್ರು ಹಣ್ಣು ಕೊಡ್ತಾರೆ, ಅವ್ರು ಅದನ್ನು ಇಸ್ಕೊಂಡು ಅಕ್ಕಿನ ಕೊಡ್ತಾರೆ. ಕೆಲವರು ಈಗ ಕಡಲೆಕಾಯಿ ಎಣ್ಣೆ ಇರುತ್ತೆ, ಅದನ್ನು ಕೊಡ್ತಾರೆ, ಇನ್ನೊಬ್ಬರು ತರಕಾರಿ ಕೊಡ್ತಾರೆ. ಸೊ ಆ ಥರ ಬಾಟರ್ ಸಿಸ್ಟಮ್ ಇತ್ತು. ಹಾಗೂ ಕೂಡ ಗೋಲ್ಡ್ ಕಾಯಿನ್ಸ್ ಕೂಡ ಇತ್ತು. ಗೋಲ್ಡ್ ಕಾಯಿನ್ಸ್ ಇಸ್ ಅ ಸ್ಟ್ಯಾಂಡರ್ಡ್ ಆಫ್ ಎಕ್ಸ್ಚೇಂಜ್ ಆಫ್ ಕರೆನ್ಸಿ ಇನ್ ದ ಹಿಸ್ಟಾರಿಕ್ ಏಜಸ್. ಸೊ ಸ್ಲೋಲಿ ಹೇಗೆ ಕಲಿಯುಗ ಬೆಳೆಯುತ್ತೋ ಈ ಸ್ಟ್ಯಾಂಡರ್ಡ್ ಕೂಡ ಕಮ್ಮಿ ಆಗುತ್ತೆ. ಈಗ ನೋಡಿ, ಸನಾತನ ಗೋಸ್ವಾಮಿ ಅವರ ಹಿನ್ನೆಲೆ ನೋಡಿದ್ವಿ. ಸೊ ಅದು ಸುಮಾರು ಒಂದು 450 ವರ್ಷ ಮುಂಚೆ, 450 ಇಯರ್ಸ್ ಮುಂಚೆ ಕೂಡ ಗೋಲ್ಡ್ ಕಾಯಿನ್ಸ್ ಚಲಾವಣೆಯಲ್ಲಿತ್ತು. ಸೊ ಹಾಗೆ ಬೇರೆ ಕಾಯಿನ್ಸ್, ಬೇರೆ ಮೆಟೀರಿಯಲಿಂದನೂ ಕೂಡ ಕಾಯಿನ್ಸ್ನ ಮಾಡ್ತಾಯಿದ್ರು ಬೇರೆ ಬೇರೆ ರಾಜ್ಯಗಳಲ್ಲಿ.
ಮೌರ್ಯ, ಮೌರ್ಯರ ರಾಜ್ಯ, ಗ್ರೀಕ್ ರಾಜ್ಯ, ಕುಶಾನ್ ರಾಜ್ಯ, ಗುಪ್ತಾ ಎಂಪೈರ್, ಡೆಲ್ಲಿ ಸುಲ್ತಾನ್ಸ್, ವಿಜಯನಗರ ಎಂಪೈರ್, ಚೋಳ ಡೈನಸಿಟಿ, ಮುಘಲ್ ಡೈನಸಿಟಿ, ಮರಾಠ ಎಂಪೈರ್, ಈಸ್ಟ್ ಇಂಡಿಯನ್ ಕಂಪನಿ. ಸೊ ಇವೆಲ್ಲರೂ ಕೂಡ ಕೆಲವು ಬೇರೆ ಬೇರೆ ಮೆಟೀರಿಯಲಿಂದ ಮಾಡಿರುವ ಕರೆನ್ಸಿಯನ್ನು ಯೂಸ್ ಮಾಡ್ತಾಯಿದ್ರು. ಸೊ ಮುಂಚೆ ಬರೀ ಗೋಲ್ಡ್ ಕರೆನ್ಸಿ ಇತ್ತು, ಗೋಲ್ಡ್ ಕಾಯಿನ್ಸ್ ಇತ್ತು. ಸೆಕೆಂಡ್ ಸೆಂಚುರಿ, ಸುಮಾರು ಫಸ್ಟ್ ಸೆಂಚುರಿ ಸೆಕೆಂಡ್ ಸೆಂಚುರಿಯಲ್ಲಿ ಸಿಲ್ವರ್ ಇಂಟ್ರೊಡ್ಯೂಸ್ ಆಯಿತು. ಗೋಲ್ಡ್ ಈಸ್ ಸುಪೀರಿಯರ್, ಸಿಲ್ವರ್ ಇಸ್ ಆಲ್ಸೋ ಕಾಸ್ಟ್ಲಿಯರ್ ಬಟ್ ಲಿಟಲ್ ಇನ್ಫೀರಿಯರ್ ದ್ಯಾನ್ ಗೋಲ್ಡ್. ಸೊ ಆಮೇಲೆ ಸ್ಲೋಲಿ ಟೈಮ್ ಆಗ್ತಾ ಆಗ್ತಾ ಕಾಪರ್ ಕಾಯಿನ್ಸ್ ಕೂಡ ಚಲಾವಣೆಯಲ್ಲಿ ಬಂದಿದೆ. ಈಗ ಕರೆಂಟ್ ಡೇ ನಾವೀಗ 2025 ಇದ್ದೀವಿ. ಸೊ ಈಗ ಹೇಗೆ ಬಂದಿದೆ ಅಂದರೆ ಕಾಯಿನ್ಸ್ ಹೇಗೆ ಮಾಡ್ತಾರೆ ಅಂದರೆ, ಕಾಯಿನ್ಸ್ ಅಥವಾ ನೋಟ್ ಅಂದರೆ ಜಸ್ಟ್ ಪೇಪರ್. ಆಮೇಲೆ ಕಾಯಿನ್ಸ್ ಈಗ ಸ್ಟೇನ್ಲೆಸ್ ಸ್ಟೀಲ್, ನಿಕಲ್, ಬ್ರಾಸ್ ಅಥವಾ ಈ ಕಾಂಬಿನೇಷನ್. ಸೊ ಅದಕ್ಕೇನು ವ್ಯಾಲ್ಯೂ ಇಲ್ಲ ಆ್ಯಕ್ಚುಲಿ, ಗೋಲ್ಡ್ ಹ್ಯಾಸ್ ದ ಸುಪೀರಿಯರ್ ವ್ಯಾಲ್ಯೂ. ಸೊ ಈ ಥರ ಕರೆಂಟ್ ಡೇ ಸಿಚುವೇಶನ್ ಬಂದಿದೆ. ಸೊ ಗೋಲ್ಡಿಂದ ಸಿಲ್ವರಿಂದ ಕಾಪರಿಂದ ಸ್ಟೀಲ್, ನಿಕಲ್, ಬ್ರಾಸ್, ಸೊ ಆ ಥರ ಎಲ್ಲ ಬಂದಿದೆ. ಸೊ ಈ ಗೋಲ್ಡ್ ಸ್ಟ್ಯಾಂಡರ್ಡೈಸೇಷನ್ ಅಂದರೆ ಚಲಾವಣೆ ಹೇಗೆ ಮಾಡಬೇಕು, ಗೋಲ್ಡ್ ಕಾಯಿನ್ಸಿಂದ ಮಾಡಬೇಕು ಅಲ್ವಾ. ಸೊ ಗೋಲ್ಡ್ ಅಷ್ಟಿಲ್ಲ ಇವಾಗ. ಹೇಗೆ ಅಧರ್ಮ ಜಾಸ್ತಿ ಆದಷ್ಟು ಭೂಮಿ, ಪ್ರಕೃತಿ ತನ್ನೆಲ್ಲ ರಿಸೋರ್ಸಸ್ಸನ್ನು ಕಮ್ಮಿ ಮಾಡುತ್ತೆ. ಸೊ ಹಾಗೆ ಗೋಲ್ಡ್ ಕೂಡ ಕಮ್ಮಿ ಆಗುತ್ತೆ. ಸೊ ಯುಧಿಷ್ಠಿರ್ ಮಹಾರಾಜ್ ಒಂದು ಯಜ್ಞ ಮಾಡಬೇಕಾದ್ರೆ ಅವನಿಗೆ ಕೃಷ್ಣ ಹೇಳ್ತಾನೆ, ಈ ಜಾಗಕ್ಕೆ ಹೋಗು, ಅಲ್ಲಿ ತುಂಬ ಚಿನ್ನ ಮತ್ತು ಅದನ್ನು ಯುಟೆನ್ಸಿಲ್ಸ್ ಎಲ್ಲ ಇರುತ್ತೆ ಅಂತ. ಅದು ಪ್ರೀವಿಯಸ್ ಯುಗದಲ್ಲಿ ಬೇರೆ ರಾಜರು ಬ್ರಾಹ್ಮಣರೆಲ್ಲ ಸೇರಿ ಯಜ್ಞವನ್ನು ಮಾಡಿರ್ತಾರೆ. ಅದೆಲ್ಲ ಚಿನ್ನದ ಪದಾರ್ಥದಿಂದ ಮಾಡಿರ್ತಾರೆ. ಈಗ ಆರತಿ ಸೆಟ್ ಇರ್ಬೋದು, ಕರ್ಪೂರ ಆರತಿ ಇರ್ಬೋದು, ಬಿಂದಿಗೆ ಇರ್ಬೋದು, ಯಜ್ಞಕುಂಡ ಇರ್ಬೋದು, ಎಲ್ಲ ಕೂಡ ಗೋಲ್ಡಿಂದನೇ ಮಾಡಿರ್ತಾರೆ. ಸೊ ಅದೆಲ್ಲ ಯಜ್ಞ ಮುಗ್ದಾದ್ಮೇಲೆ ಅವ್ರಿಗೆ ಆ್ಯಕ್ಚುಲಿ ಅದು ಯೂಸ್ ಇಲ್ಲ, ಎಲ್ಲರ ಹತ್ರನೂ ಇದೆ. ಸೊ ಅದನ್ನೆಲ್ಲ ಡಸ್ಟ್ಬಿನಲ್ಲಿ ಬಿಸಾಕಿರ್ತಾರೆ. ಸೊ ಯುಧಿಷ್ಠಿರ ಮಹಾರಾಜ್ ಅಲ್ಲಿ ಹೋಗಿ ತೊಗೊಂಬಂದು ಈ ಯಜ್ಞಕ್ಕೆ, ಅವ್ನು ಮಾಡ್ತಿರೋ ಯಜ್ಞಕ್ಕೆಲ್ಲ ಯೂಸ್ ಮಾಡ್ತಾನೆ ಇದನ್ನು. ಸೊ ಈ ಗೋಲ್ಡ್ ಸ್ಟ್ಯಾಂಡರ್ಡೈಸೇಷನ್ ಅಂದರೆ ಇದು ಸ್ವಲ್ಪ ಕಷ್ಟವಾಗಿರುವ ಟಾಪಿಕ್ ಅರ್ಥ ಮಾಡ್ಕೊಳ್ಳೋದಕ್ಕೆ, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದೂ ಕಷ್ಟನೇ. ಪ್ರತಿ ದೇಶವು ಮತ್ತೊಂದು ದೇಶಕ್ಕೆ ಟ್ರೇಡ್ ಮಾಡಬೇಕಾದ್ರೆ ಒಂದು ಕರೆನ್ಸಿ ಇರುತ್ತೆ. ಸೊ ಮುಂಚೆ ಇದ್ದಿದ್ದು ಗೋಲ್ಡ್ ಕರೆನ್ಸಿ. ಸೊ ಹೇಗೆ ಗೋಲ್ಡ್ ಕಮ್ಮಿ ಆಗುತ್ತೆ, ಎಲ್ಲ ದೇಶದಲ್ಲಿ ಎಲ್ಲ ದೇಶ ಕೂಡ ಅದು ಗೋಲ್ಡ್ ಇರಲ್ಲ, ಅಷ್ಟೊಂದು ಮೌಲ್ಯವಾದ ಅಷ್ಟು ಕ್ವಾಂಟಿಟಿ ಗೋಲ್ಡ್ ಇರಲ್ಲ. ಸೊ ಅದಕ್ಕೆ ಅವರು ಈ ಆರ್ಟಿಫಿಷಿಯಲ್ ಕರೆನ್ಸಿ, ಈಗ ಕರೆಂಟ್ ಡೇ ಇಂಡಿಯನ್ ರುಪೀಸ್, ಯೂರೋ, ಆಮೇಲೆ ಪೌಂಡ್, ಡಾಲರ್ಸ್, ಆ ಥರ ಎಷ್ಟೊಂದು ಕರೆನ್ಸಿಗಳಿದೆಲ್ಲ. ಸೊ ಈ ಆರ್ಟಿಫಿಷಿಯಲ್ ಕರೆನ್ಸಿನ ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಒಂದು ದೊಡ್ಡ ಫ್ಯಾಕ್ಟ್ರಿಲಿ ಮಷಿನರಿ ಯೂಸ್ ಮಾಡಿ, ಪೇಪರ್ ಯೂಸ್ ಮಾಡಿ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಎಷ್ಟು ಕರೆನ್ಸಿ, ಎಷ್ಟು ಈ ನೋಟುಗಳು, ಕಾಯಿನ್ಗಳನ್ನ ಎಷ್ಟು ಪ್ರೊಡ್ಯೂಸ್ ಮಾಡಬೇಕು ಅಂತ ಒಂದು ಸ್ಟ್ಯಾಂಡರ್ಡೈಸೇಷನ್ನ ಅವ್ರು ತಗೊಳ್ಳೋದು ರೆಫರೆನ್ಸ್ ಆಗಿ ಈ ಗೋಲ್ಡ್ ಸ್ಟ್ಯಾಂಡರ್ಡೈಸೇಷನ್ ಅಂತ. ಆ ದೇಶದಲ್ಲಿ ಎಷ್ಟು ಗೋಲ್ಡ್ ಇದೆ, ದಿಸ್ ಇಸ್ ಥಿಯರಿ. ನಾನು ಹೇಳ್ತಾ ಇರೋದಂದರೆ ಥಿಯರಿ, ಹೇಗಿರಬೇಕು ಅಂತ. ಎಷ್ಟು ಗೋಲ್ಡ್ ಇದೆ ಅಷ್ಟು ಮಾತ್ರ ಅವರು ಕರೆನ್ಸಿಯನ್ನು ಪ್ರೊಡ್ಯೂಸ್ ಮಾಡಬೇಕು. ಆದರೆ ಆ ಥರ ನಡೀತಾ ಇಲ್ಲ ಇವತ್ತು. ಕರೆಂಟ್ ಡೇ ಅಲ್ಲಿ ಆ ಥರ ನಡೀತಾ ಇಲ್ಲ. ಈಗ 1,000 kg ಗೋಲ್ಡ್ ಇದ್ದರೆ ಎಕ್ಸಾಂಪಲ್ 10 ಕೋಟಿ ರೂಪಾಯಿ ಪ್ರಿಂಟ್ ಮಾಡ್ಬೋದು ಅಂತ ಇರುತ್ತೆ ಅಂದ್ಕೊಳ್ಳಿ. ಒಂದು ಎಕ್ಸಾಂಪಲ್ಗೆ ಅವ್ರು 10 ಕೋಟಿ ಪ್ರಿಂಟ್ ಮಾಡಲ್ಲ, 10,000 ಕೋಟಿ ಪ್ರಿಂಟ್ ಮಾಡ್ತಾರೆ. ಸೊ ದಿಸ್ ದ ಕರೆಂಟ್ ಡೇ ಫಾಲ್ಸಿಟಿ ಆಫ್ ದ ಗೌರ್ಮೆಂಟ್. ಎಲ್ಲ ದೇಶಗಳು ಕೂಡ ಇದೆ ಇದು. ಸೊ ಇದು ಕಲಿಯ ಪ್ರಭಾವ. ಆ ಚಿನ್ನದ ಗೋಲ್ಡ್ ಸ್ಟ್ಯಾಂಡರ್ಡೈಸೇಷನಲ್ಲಿ ಕೂಡ ಈ ಕಲಿ ನೆಲೆ ಆಗಿ ಇದ್ದಾನೆ, ತನ್ನ ವಾಸವಾಗಿದ್ದಾನೆ. ಯಾಕಂದರೆ ಪರೀಕ್ಷಿತ್ ಮಹಾರಾಜ್ ಎಲ್ಲಿರ್ಬೋದು ಅಂತ ಹೇಳಿದ್ದಾನೆ, 5ನೇ ಜಾಗ ಚಿನ್ನದಲ್ಲಿ.
ಸೊ ಶ್ರೀಮದ್ ಭಾಗವತ ಪುರಾಣ ಹೇಳುತ್ತೆ, ಈ ಚಿನ್ನ ಏನಿದೆ, ಈ ವಸ್ತು, ಇದು ಅಸತ್ಯ, ಮಾದಕತೆ, ವೇಶ್ಯಾವಾಟಿಕೆ, ಅಸೂಯೆ, ದ್ವೇಷವನ್ನು ಪ್ರೋತ್ಸಾಹಿಸುತ್ತೆ, ಹೆಚ್ಚಿಸುತ್ತೆ. ಈ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಏನಿದೆ ಅಲ್ಲ, ಕರೆಂಟ್ ಡೇ ಗೋಲ್ಡ್ ಸ್ಟ್ಯಾಂಡರ್ಡೈಸೇಷನ್, ಇದು ಇಟ್ ಈಸ್ ಅ ಬ್ಯಾಡ್ ಕರೆನ್ಸಿ, ಇಟ್ ಈಸ್ ನಾಟ್ ಅ ಗುಡ್ ಕರೆನ್ಸಿ. ಈಗ ನಾವು ಹೇಗೆ ಒಳ್ಳೆ ಕರ್ಮ, ಕೆಟ್ಟು ಕರ್ಮ, ಗುಡ್ ಕರ್ಮ, ಬ್ಯಾಡ್ ಕರ್ಮ ಅಂತ ಹೇಳ್ತೀವಲ್ಲ, ಈ ವರ್ಲ್ಡಲ್ಲಿ ಕೂಡ ಸೋ ಕಾಲ್ಡ್ ಮಾರಲ್ ಗುಡ್ ಆ್ಯಕ್ಟಿವಿಟೀಸ್, ಬ್ಯಾಡ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಲ್ಲ, ಅದೇ ಥರ ಈ ಗೋಲ್ಡ್ ಎಕ್ಸ್ಚೇಂಜ್ ಇಟ್ಸ್ ಅ ಬ್ಯಾಡ್ ಕರೆನ್ಸಿ, ಇಟ್ಸ್ ನಾಟ್ ಅ ಗುಡ್ ಮನಿ, ಇಟ್ಸ್ ಅ ಬ್ಯಾಡ್ ಮನಿ. ವಾಟ್ ಈಸ್ ಗುಡ್ ಮನಿ ಅದು ಪ್ರಭುಪಾದ ಹೇಳ್ತಾರೆ ಆಮೇಲೆ. ಸೊ ಇದು ಯಾಕೆ ಬ್ಯಾಡ್ ಮನಿ ಅಂದರೆ, ಇದು ಮ್ಯಾಚ್ ಆಗಲ್ಲ. ಆ ಗೋಲ್ಡ್ ರಿಸರ್ವ್ ಇರುತ್ತಲ್ಲ, ಎಲ್ಲ ದೇಶದ ಗೋಲ್ಡ್ ರಿಸರ್ವ್. ಈಗ ರೀಸೆಂಟಾಗಿ ಜಸ್ಟ್ ಐ ಥಿಂಕ್ 4 months 6 months ಬ್ಯಾಕ್ ಕೂಡ ಇಂಡಿಯಾ ಅವರು, RBI, ಇಂಡಿಯನ್ ಗೌರ್ಮೆಂಟ್ ಅವರು ಸುಮಾರು ಒಂದು 40-50 ವರ್ಷಕ್ಕಿಂತ ಮುಂಚೆ UK, ಲಂಡನ್ ಅವ್ರಿಗೆ ಎಷ್ಟೊಂದು ಚಿನ್ನ ಕೊಟ್ಟಿದ್ರು, ಸುಮಾರು ಇಷ್ಟು ಟನ್ ಅಂತ, ಸೋ ಮೆನಿ ಟನ್ಸ್. ಅದನ್ನೆಲ್ಲ ರೀಸೆಂಟಾಗಿ ಇದೇ ವರ್ಷ ತೊಗೊಂಬಂದಿದ್ದಾರೆ. ಸೊ ದ್ಯಾಟ್ ಇನ್ಕ್ರೀಸಸ್ ದಿ ಎಕಾನಮಿ ಬೂಸ್ಟ್, ದಟ್ ಈಸ್ ಅ ರಿಯಲ್ ಕರೆನ್ಸಿ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ವರ್ಷ ತೊಗೊಂಬಂದಿದ್ದಾರೆ ಎಷ್ಟೊಂದು ಕ್ವಾಂಟಿಟಿ ಆಫ್ ಗೋಲ್ಡ್ ಫ್ರಮ್, ಬೇಸಿಕಲಿ ಆ ಗೋಲ್ಡ್ ಇಲ್ಲಿಂದ ಅಲ್ಲಿ ಹೋಗಿತ್ತು ಲೋನ್ಗೋಸ್ಕರ, ಸೊ ಈಗ ಮತ್ತೆ ವಾಪಸ್ ಬಂದಿದೆ. ಸೊ ಇವಾಗ ಈ ಗೋಲ್ಡ್ ಸ್ಟ್ಯಾಂಡರ್ಡ್ ಕರೆನ್ಸಿ ಏನಕ್ಕೆ ಅಸತ್ಯ, ಇದು ಏನಕ್ಕೆ ಫಾಲ್ಸ್ಹುಡ್ ಅಂದರೆ, ಇದು ಮ್ಯಾಚ್ ಆಗಲ್ಲ ಗೋಲ್ಡ್ ರಿಸರ್ವ್ಗೆ. ಅದೇ ಅವಲೇ ಎಕ್ಸಾಂಪಲ್ ಕೊಟ್ಟನಲ್ಲ, ಅದೇ ಥರ ಗೋಲ್ಡ್ ಒಂದು ಪರ್ಟಿಕ್ಯುಲರ್ ಕ್ವಾಂಟಿಟಿ ಇರುತ್ತೆ, ಅದೇ ಪ್ರಿಂಟಿಂಗ್ ಆಫ್ ನೋಟ್ಸ್ ಕರೆನ್ಸಿ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇದರ ಮೂಲ ತತ್ವ ಏನಂದರೆ ಫಾಲ್ಸಿಟಿ, ಅಸತ್ಯತೆ. ಓಕೆ, ಸೊ ಈ ಇಂಡಿಯಾಲಿ ಈಗ ಕರೆಂಟಾಗಿ RBI ಅದು ಇನ್ಚಾರ್ಜ್ ಇದೆ. ಸೊ ಹಾಗೆ ಬೇರೆ ಬೇರೆ ದೇಶದಲ್ಲಿ ಆ ಗೌರ್ಮೆಂಟ್ ಅವರು ಈ ಗೋಲ್ಡ್ ರಿಸರ್ವ್ಸ್, ಕರೆನ್ಸಿ ಪ್ರಿಂಟಿಂಗ್, ಸೊ ಈ ಥರ ಎಲ್ಲ ಅವರು ನೋಡ್ಕೋತಾರೆ. ಮತ್ತು ಈಗ ನೀವು ಕರೆನ್ಸಿ ನೋಟ್ ನೋಡಿದರೆ ನಿಮ್ಮ ಹತ್ರ ಇರುತ್ತೆ, ಎಲ್ಲರ ಹತ್ರನೂ ಇರುತ್ತೆ. ಅದು 10 ರೂಪಾಯಿ ಇರ್ಬೋದು, 500 ರೂಪಾಯಿ ಇರ್ಬೋದು, ಅಥವಾ 1000 ರೂಪಾಯಿ ಇತ್ತಲ್ಲ ಮುಂಚೆ ಅದಿರ್ಬೋದು, ಅಥವಾ 2000 ನೋಟ್ ಮುಂಚೆ ಇತ್ತು, ಇವಾಗಿಲ್ಲ. ಸೊ ಅದಿರ್ಬೋದು, 200 ರೂಪಾಯಿ ಇರ್ಬೋದು, 100 ರೂಪಾಯಿ ಇರ್ಬೋದು. ಅದರಲ್ಲಿ ಗವರ್ನರ್ ಅವರು ಒಂದು ಪ್ರಾಮಿಸ್ ಮಾಡ್ತಾರೆ, ಯಾರಿಗೆ? ನಮಗೆ ಒಂದು ಭರವಸೆ ಕೊಡ್ತಾರೆ. ಅದು ಕೇವಲ ಭರವಸೆ ಅಷ್ಟೇ. ಅದರಲ್ಲಿ ಏನಿರುತ್ತೆ ಅಂದರೆ, ಅದರಲ್ಲಿ ಇಂಗ್ಲೀಷ್ ಮತ್ತು ಹಿಂದಿಲಿ ಇರುತ್ತೆ, 2 ಭಾಷೆಯಲ್ಲಿರುತ್ತೆ. ಐ ಪ್ರಾಮಿಸ್ ಟು ಪೇ ದ ಬೇರರ್ ದ ಸಮ್ ಆಫ್ 500 rupees. 500 ರೂಪಾಯಿ ನೋಟಲ್ಲಿರುತ್ತೆ. ಅಂದರೆ ಈ ನೋಟ್ ಯಾರ ಹತ್ರ ಇದೆ, ಯಾವ ವ್ಯಕ್ತಿ ಈ ನೋಟಿನ ಓನರ್, ಅವರಿಗೆ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಯಾರು? ಈ ಗವರ್ನರ್ ಆಫ್ ದ ಸ್ಟೇಟ್, ಗವರ್ನರ್ ಆಫ್ ದಟ್ ಕಂಟ್ರಿ. ಇದು ಇಂಡಿಯನ್ ಕರೆನ್ಸಿ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ಕರೆಂಟಾಗಿ. ಸೊ ಅವರು ಪ್ರಾಮಿಸ್ ಮಾಡ್ತಾರೆ, ಭರವಸೆ ಕೊಡ್ತಾರೆ. ಏನಂತ? ಐ ಪ್ರಾಮಿಸ್ ಟು ಪೇ, ನಾನು ಭರವಸೆ ಕೊಡುತ್ತೇನೆ. ಏನಂತ? ನಾನು ಪೇ ಮಾಡ್ತೀನಿ, ಈ ವ್ಯಕ್ತಿಗೆ ನಾನು ನೀಡುತ್ತೀನಿ 500 ರೂಪಾಯಿಗಳಂತ. ಆದರೆ ಆ ದಿನ ಬರಲ್ಲ, ಅವ್ರು ಬಂದು ಪೇ ಮಾಡಲ್ಲ. ಯಾಕಂದರೆ ರಿಯಲ್ ಪೇಮೆಂಟ್ ಇಸ್ ಥ್ರೂ ಗೋಲ್ಡ್ ಕಾಯಿನ್ಸ್. ಅದು ಹಾಗೆ ಅವರ ಪ್ರಾಮಿಸ್ ಹಾಗೆ ಅನ್ಫುಲ್ಫಿಲ್ಡ್ ಆಗುತ್ತೆ. ಸೊ ಈ ಥರ ಸಿಚುಯೇಷನಲ್ಲಿ ಆರ್ಟಿಫಿಷಿಯಲ್ ಇನ್ಫ್ಲೇಷನ್ ಆಗುತ್ತೆ. ಜಾಸ್ತಿ ಕರೆನ್ಸಿ ನೋಟ್ ಪ್ರಿಂಟ್ ಮಾಡಿ ಗೋಲ್ಡ್ ಕಮ್ಮಿ ಇದ್ದರೆ ಏನಾಗುತ್ತಂದರೆ ಆರ್ಟಿಫಿಷಿಯಲ್ ಇನ್ಫ್ಲೇಷನ್. ಇವಾಗ ಹಾಲು ಎಷ್ಟು 1 ಲೀಟ್ರ್ ಎಷ್ಟು? ನಂದಿನಿ ಹಾಲು ಎಷ್ಟು 1 ಲೀಟರ್? 50? ಓಕೆ, 52 ರೂಪಾಯಿ. ಸೊ ಒಂದು ಎಕ್ಸಾಂಪಲ್ ಸಿಚುಯೇಷನ್, ಈಗ 1000 ರೂಪಾಯಿ ಇರುತ್ತೆ ಒಬ್ಬರ ಹತ್ರ,
ಆದರೆ ಅವ್ರಿಗೆ ಸಿಗೋದು ಅರ್ಧ ಲೀಟ್ರ್ ಹಾಲಷ್ಟೇ. ಸೊ ಇದನ್ನು ಇನ್ಫ್ಲೇಷನ್ ಅಂತಾರೆ. ಆ ಪದಾರ್ಥದ ಮೌಲ್ಯ ಕಡಿಮೆ ಆಗುತ್ತೆ, ಆದರೆ ಕಾಸು ಎಲ್ಲರ ಹತ್ರನೂ ಇರುತ್ತೆ ಜಾಸ್ತಿ. ಸೊ ಇದನ್ನು ಇನ್ಫ್ಲೇಷನ್, ಆರ್ಟಿಫಿಷಿಯಲ್ ಇನ್ಫ್ಲೇಷನ್ ಬ್ಯಾಡ್ ಗವರ್ನೆನ್ಸಿಂದ ಆಗುತ್ತೆ. ಬ್ಯಾಡ್ ಗೌರ್ಮೆಂಟ್ ಸರಿಗಿಲ್ಲ ಅಂದರೆ ಆರ್ಟಿಫಿಷಿಯಲ್ ಇನ್ಫ್ಲೇಷನ್ ಆಗುತ್ತೆ. ಕೃತಕ ಹಣ ದುಬಾರಿ ಆಗುವುದು. ಸೊ ಈ ಕೃತಕವಾಗಿ ಹಣ ದುಬಾರಿ ಈ ಕರೆನ್ಸಿಯಲ್ಲಿ ಆಗುತ್ತೆ, ಚಲಾವಣೆ ಇರುವ ಹಣದಲ್ಲಿ. ಯಾರಿಂದ ಆಗುತ್ತೆ? ದ ಸೋ ಕಾಲ್ಡ್ ಅಥಾರಿಟೀಸ್, ಸೋ ಕಾಲ್ಡ್ ಗೌರ್ಮೆಂಟ್, ಸೋ ಕಾಲ್ಡ್ ಲೀಡರ್ಸ್. ಈ ಕಾರ್ಯಕ್ರಮಗಳಿಂದ, ಈ ಥರ ಆ್ಯಕ್ಟಿವಿಟೀಸಿಂದ ಇದು ವೇಶ್ಯಾವಾಟಿಕೆಯನ್ನು ಹೆಚ್ಚು ಪ್ರೋತ್ಸಾಹಿಸುತ್ತೆ. ಯಾವ ವೇಶ್ಯಾವಾಟಿಕೆ? ರಾಜ್ಯದ ಆರ್ಥಿಕತೆಯ ವೇಶ್ಯಾವಾಟಿಕೆ, ಅಂದರೆ ಸ್ಟೇಟ್ ಎಕಾನಮಿ. ಧರ್ಮ ಅರ್ಥ ಕಾಮ ಮೋಕ್ಷ, ಧರ್ಮ ಅರ್ಥ ಕಾಮ ಮೋಕ್ಷ, ಆ ಅರ್ಥ ಇದೆಯಲ್ಲ, ಎಕನಾಮಿಕ್ ಡೆವಲಪ್ಮೆಂಟ್, ಅದರ ವೇಶ್ಯಾವಾಟಿಕೆ ಆಗುತ್ತೆ. ಆಮೇಲೆ ದ ಪ್ರೈಸ್ ಆಫ್ ದ ಕಮಾಡಿಟೀಸ್, ಎಲ್ಲ ಸಾಮಗ್ರಿ ಪದಾರ್ಥಗಳ ಬೆಲೆ ಹೆಚ್ಚುತ್ತೆ ಆರ್ಟಿಫಿಷಿಯಲ್ ಆಗಿ. ಸೊ ಎಲ್ಲಿ ಈ ಥರ ಬ್ಯಾಡ್ ಮನಿ, ಕೆಟ್ಟ ಹಣ ಇರುತ್ತೋ ಅದು ಒಳ್ಳೆಯ ಹಣವನ್ನು ದೂರ ಮಾಡುತ್ತೆ. ಅದಕ್ಕೆ ಪ್ರಭುಪಾದರು ಈ ಭಾವಾರ್ಥದಲ್ಲಿ ಏನು ಸಜೆಷನ್ ಕೊಡ್ತಾ ಇದ್ದಾರೆ, ಪ್ರಾಕ್ಟಿಕಲ್ ಸಜೆಷನ್ ಅಂದರೆ ಪೇಪರ್ ಕರೆನ್ಸಿಯನ್ನು ಯೂಸ್ ಮಾಡಬಾರ್ದು. ಸೊ ಪ್ರಭುಪಾದ್ ಇಸ್ ಟೆಲಿಂಗ್ ಮೀನ್ಸ್ ಪ್ಯೂರ್ ಡಿವೋಟಿ ಹೇಳ್ತಾ ಇದ್ದಾರೆ ಅಂದರೆ ದಟ್ ಈಸ್ ಪ್ರಾಕ್ಟಿಕಲ್, ಅಂದರೆ ಅದು ಪ್ರೂವನ್ ಆಗಿದೆ ಅಂತ. ಆ್ಯಕ್ಚುಯಲ್ ಗೋಲ್ಡ್ ಕಾಯಿನ್ಸ್ ಯೂಸ್ ಮಾಡಬೇಕು. ಈಗ ನೋಡಿ, ಜಸ್ಟ್ 400 years ಬ್ಯಾಕ್ ಕೂಡ ಗೋಲ್ಡ್ ಕಾಯಿನ್ ಚಲಾವಣೆಯಲ್ಲಿದೆ. ಸೊ ಇವಾಗ ನೀವು ಒಂದು ಗೋಲ್ಡ್ ಅಂಗಡಿಗೆ ಹೋದರೆ ಈಗ ಎಷ್ಟಾಗಿದೆ ಚಿನ್ನ? 1,30,000, 10 ಗ್ರಾಮ್ಗೆ 30,000 ಆಗಿದೆ. ಸೊ ನಿಮಗೆ 1 ಗ್ರಾಮ್, ಒಂದೇ 1 ಗ್ರಾಮ್ ಚಿನ್ನದ ನಾಣ್ಯ ಬೇಕಂದರೆ ಒಂದು 14,000 ರೂಪಾಯಿ ಕೊಡಬೇಕು. ಸೊ ಅಷ್ಟು ಇನ್ಫ್ಲೇಷನ್ ಆಗಿದೆ ನೋಡಿ. ಸೊ ಪ್ರಭುಪಾದ್ ಏನು ಹೇಳ್ತಾರೆ ಇಲ್ಲಿ, ಈ ಪೇಪರ್ ಕರೆನ್ಸಿಯನ್ನು ಯೂಸ್ ಮಾಡಬಾರ್ದು. ಅದು ಜಸ್ಟ್ ಒಂದು ಪೇಪರ್ ಅಷ್ಟೇ, ಅದಕ್ಕೇನು ವ್ಯಾಲ್ಯೂ ಇಲ್ಲ ಅಷ್ಟು. ಏನು ಯೂಸ್ ಮಾಡಬೇಕು? ಗೋಲ್ಡ್ ಕಾಯಿನ್ಸ್ ಯೂಸ್ ಮಾಡಬೇಕು. ಈ ಡೈಲಿ ಎಕ್ಸ್ಚೇಂಜಸ್ಗೆ, ಏನು ಪದಾರ್ಥಗಳನ್ನ ತೊಗೊಳಕ್ಕೆ, ಟ್ರೇಡ್ ಮಾಡೋದಕ್ಕೆ. ಅದರಿಂದ ಏನಾಗುತ್ತೆ? ಈ ಚಿನ್ನದ ಗೋಲ್ಡ್ ಸ್ಟ್ಯಾಂಡರ್ಡೈಸೇಷನಿನ ವೇಶ್ಯಾವಾಟಿಕೆ ನಿಲ್ಲುತ್ತೆ. ದಿಸ್ ಇಸ್ ದ ಸಜೆಷನ್ ವಾಟ್ ಪ್ರಭುಪಾದ್ ಇಸ್ ಗಿವನ್. ಸೊ ಇದರಲ್ಲಿ 2 ಅರ್ಥ ಬರುತ್ತೆ. ಒಂದು, ಈಗ ಈ ಪದವನ್ನು ಎಷ್ಟೊಂದು ಸಲ ಯೂಸ್ ಮಾಡಿದ್ದಾರೆ ಪ್ರಭುಪಾದರು ಈ ಭಾವಾರ್ಥದಲ್ಲಿ, ಏನು? ಪ್ರಾಸ್ಟಿಟ್ಯೂಷನ್, ವೇಶ್ಯಾವಾಟಿಕೆ ಅಂತ. ಸೊ ಇದಕ್ಕೆ 2 ಅರ್ಥ ಇರುತ್ತೆ. ಒಂದು ಅಕ್ಷರತಃ ಅರ್ಥ, ದ ಲಿಟ್ರಲ್ ಮೀನಿಂಗ್, ಅಂದರೆ ಯಾರನ್ನ ವ್ಯಕ್ತಿ ಸೆಕ್ಷುವಲ್ ಆ್ಯಕ್ಟ್ ಕಾಸಿಗೋಸ್ಕರ ಮಾಡ್ತಾ ಇರೋದು. ಸೊ ದಟ್ ಈಸ್ ಅ ಲಿಟ್ರಲ್ ಮೀನಿಂಗ್. ಆದರೆ ಈ ಎಕ್ಸಾಂಪಲ್ ಇದು ಹೇಳ್ತಾ ಇಲ್ಲ, ಇದು ಫಿಗರೇಟಿವ್ ಮೀನಿಂಗ್ ಹೇಳ್ತಾ ಇದ್ದಾರೆ. ಅಂದರೆ ಸಾಂಕೇತಿಕ ಅರ್ಥ, ಸಿಂಬಾಲಿಕ್ ರೆಪ್ರೆಸೆಂಟೇಷನ್. ಏನಂದರೆ ಯಾರಾದರೂ ಆ ಮೌಲ್ಯಗಳು, ಪ್ರಿನ್ಸಿಪಲ್ಸ್ ಮತ್ತು ಆ ಟ್ಯಾಲೆಂಟ್ ಅನ್ನು ಕಾಂಪ್ರಮೈಸ್ ಮಾಡುವುದು. ಯಾವುದಕ್ಕೋಸ್ಕರ? ಕಾಸಿಗೋಸ್ಕರ. ಸೊ ಆ ಪ್ರಿನ್ಸಿಪಲ್ಸ್ನನ್ನು ಕಾಂಪ್ರಮೈಸ್ ಮಾಡುವುದನ್ನು ಫಿಗರೇಟಿವ್ ಮೀನಿಂಗ್ ಆಗಿ, ಸಾಂಕೇತಿಕವಾಗಿ ಪ್ರಾಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಸೊ ಗೋಲ್ಡಲ್ಲಿ ಎಕ್ಸ್ಚೇಂಜ್ ಮಾಡಬೇಕು. ಈಗ ನೋಟಾಗಿ ಎಕ್ಸ್ಚೇಂಜ್ ನಡೀತಿದೆ, ಮತ್ತು ಇನ್ಫ್ಲೇಷನ್ ಆಗಿದೆ. ಇದಕ್ಕೆಲ್ಲ ಲೀಡರ್ಸ್ ಕಾರಣ, ಸೋ ಕಾಲ್ಡ್ ಲೀಡರ್ಸ್. ಸೊ ದಟ್ ಈಸ್ ವೈ ದಿಸ್ ವರ್ಡ್ ಈಸ್ ಯೂಸ್ಡ್. ಆಮೇಲೆ ಪ್ರಭುಪಾದರು ಏನು ಹೇಳ್ತಾರೆ ಅಂದರೆ, ಇನ್ನೊಂದು ಸಜೆಷನ್ ಎಲ್ಲ ಎಸ್ಪೆಷಲಿ ಮಹಿಳೆಯರಿಗೆ ಹೇಳ್ತಾರೆ ಈ ಭಾವಾರ್ಥದಲ್ಲಿ. ಸೊ ಮಹಿಳೆಯರಿಗೆ ಚಿನ್ನದ ಆಭರಣಗಳು ಈಸ್ ಅಲೌಡ್. ಸೊ ಯು ಆರ್ ಆಲ್ ಸೇಫ್, ಯು ಕ್ಯಾನ್ ಯೂಸ್, ನೀವು ಯೂಸ್ ಮಾಡ್ಬೋದು. ಸೊ ನಿಮಗಿಲ್ಲ ಅಪ್ಪ. ಸೊ ಆದರೆ ಹೇಗೆ? ಕಂಟ್ರೋಲಿಂದ, ನಿಯಂತ್ರಣವಾಗಿ. ಸೊ ನಿಯಂತ್ರಣ ಎಲ್ಲಿ? ನಿಯಂತ್ರಣ
ಕ್ವಾಲಿಟಿಲಿ ಇರಲ್ಲ. ಈಗ ಹಲವಾರು ಬೇರೆ ಬೇರೆ ಕ್ವಾಲಿಟಿ ಬರುತ್ತೆ, 24 ಕ್ಯಾರೆಟ್, 22 ಕ್ಯಾರೆಟ್, 18 ಕ್ಯಾರೆಟ್. ಸೊ ಆ ಥರದಲ್ಲಿ ನಿಯಂತ್ರಣ ಇರಲ್ಲ. ನೀವು ಫುಲ್ ಪ್ಯೂರೇ ತೊಗೊಳ್ಳಿ, 24 ತೊಗೊಳ್ಳಿ. ಆದರೆ ಕ್ವಾಂಟಿಟಿ, ಪ್ರಮಾಣದಲ್ಲಿ ನಿಯಂತ್ರಣವಿರಬೇಕು. ಕೆಲವು ಸಲ ಗೋಲ್ಡ್ ಈಸ್ ಅನ್ ಇಂಪಾರ್ಟೆಂಟ್ ಆ್ಯಸೆಟ್. ಕೆಲವು ಸಲ ಎಮರ್ಜೆನ್ಸಿ ಸಿಚುವೇಷನಲ್ಲಿ ಹೆಲ್ಪ್ ಆಗುತ್ತೆ ಅಲ್ವಾ. ಇಮಿಡಿಯೇಟ್ ಈಗ ಡಿಮಾನಿಟೈಸೇಷನ್ ಟೈಮಲ್ಲಿ, ಇಲ್ಲ ಮೆಡಿಕಲ್ ಎಮರ್ಜೆನ್ಸಿ ಹಾಸ್ಪಿಟಲೈಸೇಷನ್ ಟೈಮಲ್ಲಿ ಎಲ್ಲ ಹೆಲ್ಪ್ ಆಗುತ್ತೆ. ಸೊ ಆ ಥರ ಈಗ ಈ ಪಾಯಿಂಟ್ ಏನಕ್ಕೆ ಹೇಳ್ತಾ ಇದ್ದಾರೆ ಪ್ರಭುಪಾದ್ ಅಂದರೆ, ಇದರಲ್ಲೂ ಕೂಡ ನಮಗೆ ಬೇಕು, ಜಾಸ್ತಿ ಬೇಕು. ಭಾಗವತಮ್ ಹೇಳ್ತಾ ಇದ್ದಾರೆ ಚಿನ್ನ ಮಹಿಳೆಯರು ಇಟ್ಕೋಬೋದು. ಪ್ರಭುಗಳೇ ನಾವು 1,000 kg ಇಟ್ಕೊಳ್ಳೋಣ, 500 kg ಇಟ್ಕೊಳ್ಳೋಣ. ಸೊ ನನಗೆ ಮಗ ಇದ್ದಾನೆ, ಡೌರಿ ಕೇಳಬೇಕು, 100 kg ಕೇಳಲ್ಲ. ಸೊ ಹಾಗಲ್ಲ. ಸೊ ಅದಕ್ಕೆ ಗೌರ್ಮೆಂಟ್ ಕೂಡ ಒಂದು ರೆಗ್ಯುಲೇಷನ್ಸ್ ಹೇಳಿದ್ದಾರೆ. ಒಂದು 5 kg 10 kg ಅದೇ ಜಾಸ್ತಿ ಆ್ಯಕ್ಚುಲಿ. ಈಗ ಭಾಳ ದುಬಾರಿ ಬಿಡಿ, ಅದು ಮಾತಾಡೋಕ್ಕೆ ಆಗಲ್ಲ. ಸೊ ದಟ್ ನಿಯಂತ್ರಣ ಈಸ್ ಇಂಪಾರ್ಟೆಂಟ್. ಇನ್ನೊಂದೇನೆಂದರೆ, ಈ ಒಂದು ಚಿನ್ನದಲ್ಲಿ ಕಲಿ ಇರ್ತಾನೆ, ಆದರೆ ಆ ಚಿನ್ನವನ್ನು ನಮ್ಮ ಸೆನ್ಸ್ ಗ್ರ್ಯಾಟಿಫಿಕೇಷನ್, ನಮ್ಮ ಇಂದ್ರಿಯ ತೃಪ್ತಿಗೆ ನಾವು ಯೂಸ್ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡ್ರೆ ಆವಾಗ ಕಲಿಯ ಪ್ರಭಾವ ಜಾಸ್ತಿ ಇರುತ್ತೆ. ಆದರೆ ಭಗವಂತನ ಸೇವೆಗೆ, ಕೃಷ್ಣನ ಸೇವೆಗೆ, ಆಚಾರ್ಯರ ಸೇವೆಗೆ, ಗುರು ಪರಂಪರೆಯ ಸೇವೆಗೆ, ಪ್ರಚಾರದ ಕಾರಣಕ್ಕಾಗಿ ಚಿನ್ನವನ್ನು ಇಟ್ಕೊಳ್ಳೋದು, ಕೊಡೋದು, ಅದು ಕಲಿ ಟಚ್ ಮಾಡಲ್ಲ. ಯಾಕಂದರೆ ಕೃಷ್ಣನ ಸೇವೆಯಲ್ಲಿ ಇರುತ್ತದು. ಸೊ ಈ ಥರ ಲಿಮಿಟ್ ಮಾಡಿದ್ರೆ ಚಿನ್ನದ ಆಭರಣಗಳನ್ನು ಮಹಿಳೆಯರಿಗೆ, ಆವಾಗ ದಿಸ್ ವಿಲ್ ಡಿಸ್ಕರೇಜ್ ಕಾಮುಕತೆ, ಅಸೂಯೆ, ದ್ವೇಷ, ಇದೆಲ್ಲ ಡಿಸ್ಕರೇಜ್ ಮಾಡುತ್ತೆ. ಸೊ ಯಾವಾಗ ಗೋಲ್ಡ್ ಕರೆನ್ಸಿಯಿಂದ ಎಕ್ಸ್ಚೇಂಜ್ ನಡೆಯುತ್ತೆ, ವ್ಯವಹಾರ ನಡೆಯುತ್ತೆ ಇನ್ ದ ಲೋಕಲ್ ಮಾರ್ಕೆಟ್ ಎಲ್ಲ ದೇಶಗಳಲ್ಲಿ, ಇನ್ಸ್ಟೆಡ್ ಆಫ್ ದ ಪ್ರಿಂಟೆಡ್ ಕರೆನ್ಸಿ ನೋಟ್ಸ್, ಆವಾಗ ಈ ಅಸತ್ಯತೆ, ವೇಶ್ಯವಾಟಿಕೆ ಇದೆಲ್ಲ ನಿಲ್ಲುತ್ತದೆ. ಇದು ಪ್ರಭುಪಾದರ ವರ್ಡಿಕ್ಟ್. ಸೊ ದಿಸ್ ಇಸ್ ದ ಪ್ರಾಕ್ಟಿಕಲ್ ಸೊಲ್ಯೂಷನ್. ಸೊ ಈಗ ಕಲಿ ಚಿನ್ನದಲ್ಲಿದ್ದಾರೆ ಪ್ರಭು, ಈ ಥರ ನೋಟ್ ಎಲ್ಲ ಪ್ರಿಂಟ್ ಮಾಡಿದ್ದಾರೆ, ಹೇಗೆ ನಾವು ಮಾಡೋದು? ಸೊ ಪ್ರಭುಪಾದರು ಕೊಡ್ತಾ ಇದ್ದಾರೆ ಹೀಗೆ. ಆವಾಗ ಏನಾಗುತ್ತೆ, ಈಗ ಆ್ಯಂಟಿ ಕರಪ್ಷನ್ ಮಿನಿಸ್ಟ್ರಿ, ಈಗ ಕರ್ನಾಟಕ ಲೋಕಾಯುಕ್ತ ಇದೆ, ಸೊ ಬೇರೆ ಬೇರೆ ಸ್ಟೇಟಲ್ಲಿ ಬೇರೆದೆಲ್ಲ ಇರುತ್ತೆ. ಭ್ರಷ್ಟಾಚಾರ ವಿರೋಧಿ ಸಚಿವಾಲಯ, ಸೊ ಇದರ ಅವಶ್ಯಕತೆನೇ ಇರಲ್ಲ. ಅವರು ನಮ್ಮ ಟ್ಯಾಕ್ಸ್ ಕಾಸಲ್ಲಿ ಆ ಡಿಪಾರ್ಟ್ಮೆಂಟ್ಗೆ ಕೋಟಿ ಕೊಡ್ತಾ ಇರ್ತಾರೆ. ಸೊ ಈ ಥರ ಅನ್ನೆಸೆಸರಿ ಡಿಪಾರ್ಟ್ಮೆಂಟ್ ಎಲ್ಲ ಮೇಂಟೈನ್ ಮಾಡೋದು ಅವಶ್ಯಕತೆನೇ ಇರಲ್ಲ. ಫಾರ್ ಅನದರ್ ಟರ್ಮ್ ಆಫ್ ಪ್ರಾಸ್ಟಿಟ್ಯೂಷನ್ ಆ್ಯಂಡ್ ಫಾಲ್ಸಿಟಿ ಆಫ್ ಪರ್ಪಸ್. ಸೊ ಪ್ರಭುಪಾದ್ ಏನು ಹೇಳ್ತಾ ಇದ್ದಾರೆ, ಮತ್ತೆ 5 ವರ್ಷ ಆದಮೇಲೆ 5 ವರ್ಷ ಬೇರೆ ಬೇರೆ ಗೌರ್ಮೆಂಟ್ ಬಂದು ಲೂಟಿ ಮಾಡ್ತಾ ಇದ್ದಾರೆ. ಸೊ ಈ ಥರ ಗೋಲ್ಡಲ್ಲಿ, ಕರೆನ್ಸಿಯಲ್ಲಿ ಎಕ್ಸ್ಚೇಂಜ್ ಆದರೆ ಅದೆಲ್ಲ ಆಗುವುದಿಲ್ಲ ಅಂತ ಪ್ರಭುಪಾದರು ಈ ಭಾವಾರ್ಥದಲ್ಲಿ ಪ್ರಾಕ್ಟಿಕಲ್ ಸೊಲ್ಯೂಷನ್ಸ್ ಕೊಟ್ಟಿದ್ದಾರೆ. ಥಿಯರಿ, ಪ್ರಾಕ್ಟಿಕಲ್ ಎರಡೂ ಹೇಳಿದ್ದಾರೆ. ಸೊ ಇಟ್ ಈಸ್ ಜಸ್ಟ್ ಅ ಪೇಪರ್. ಕರೆನ್ಸಿ ನೋಟು ನಿಮ್ಮೆಲ್ಲರ ಹತ್ರನೂ ಇರುತ್ತೆ ಜೋಬಲ್ಲಿ. ಜಸ್ಟ್ ಅ ಪೇಪರ್. ಸೊ ಕೆಲವು ಸಲ ಏನಾಗುತ್ತೆ ಅಂದರೆ, ಮನುಷ್ಯನ ಜೀವನ ಎಷ್ಟು ನಾವು ಒಂದರ ಮೇಲೆ ನಮ್ಮ ಡಿಪೆಂಡೆನ್ಸಿ ಇರುತ್ತೆ ಅಂದರೆ, ಆ ಪದಾರ್ಥ ಇಲ್ಲ ಅಂದರೆ ನಮ್ಮ ಜೀವನೇ ಇಲ್ಲ, ಆ ಜೀವನನೇ ಇಲ್ಲ ಅಂತ ಅನಿಸ್ಬಿಡುತ್ತೆ. ಸೊ ನಾನು ಹೇಗೆ ಕೇಳಿದೆ ಒಂದು ಸಲ, ಈಗ ಕೆಲವು ವರ್ಷಗಳ ಮುಂಚೆ ಡಿಮಾನಿಟೈಸೇಷನ್ ಆಯ್ತಲ್ಲ, 2,000 ರೂಪಾಯಿ ನೋಟೆಲ್ಲ ಬ್ಯಾನ್ ಆಗಿತ್ತಲ್ಲ, ಆವಾಗ ಬೆಂಗಳೂರಲ್ಲಿ ಆ ಸಮಯದ ಮುಂಚೆ ಜಸ್ಟ್ ಒಂದು ಭೂಮಿಯ ಟ್ರಾನ್ಸಾಕ್ಷನ್, ಲ್ಯಾಂಡ್ ಡೀಲ್ ಒಬ್ಬರು ಲೇಡಿ ಮಾಡಿದ್ದಾರೆ. ಸುಮಾರು ಕೋಟಿಗಳು ಕ್ಯಾಶ್ ಮೂಲಕ ಸಿಕ್ಕಿದೆ ಅವ್ರಿಗೆ. ಅವ್ರ ಲ್ಯಾಂಡ್ ಇತ್ತು, ಅವ್ರು ಮಾರಿದ್ದಾರೆ. ಸೊ ಕ್ಯಾಶಲ್ಲಿ ಸಿಕ್ಕಿದೆ ಅವ್ರಿಗೆ ಹಣ. ಗೊತ್ತಲ್ಲ ನಿಮಗೆ, ಈ ರಿಯಾಲಿಟಿ ಹೇಳಿದ್ರೆ ಅಷ್ಟು ರಿಜಿಸ್ಟ್ರೇಷನ್ ಜಾಸ್ತಿ ಆಗುತ್ತೆ. ದಟ್ ಈಸ್ ಅ ವೈಟ್ ಮನಿ, ಬ್ಯಾಂಕ್ ಅಕೌಂಟ್ ಬರುತ್ತೆ.
ಸೊ ಅದನ್ನು ರಿಜಿಸ್ಟ್ರೇಷನ್ ಅಮೌಂಟ್ ಕಮ್ಮಿ ಮಾಡೋದಕ್ಕೆ ಕ್ಯಾಶಲ್ಲಿ ಇಸ್ಕೋತಾರೆ. ಸೊ ಹಾಗೆ ಆ ಥರ ಇಸ್ಕೊಂಡಿದ್ರು, ಕ್ಯಾಶ್ ಇಸ್ಕೊಂಡಿದ್ರು ಸುಮಾರು 5 ಕೋಟಿ 10 ಕೋಟಿ, ನಂಗೆ ಸರಿಗೆ ನೆನಪಿಲ್ಲ. ಭಾಳ ದೊಡ್ಡ ಜಾಗ, ಲ್ಯಾಂಡ್. ಸೊ ಅದಾಗಿ ಕ್ಯಾಶ್ ಇಸ್ಕೊಂಡು ಸ್ವಲ್ಪ ದಿನ, 3-4 ದಿನಕ್ಕೆ ಡಿಮೋನಿಟೈಸೇಷನ್ ಆಗೋಯ್ತು. ಸೊ ಆವಾಗ ಪಾಪ ಅವ್ರಿಗೆ ಆಘಾತ ಆಗಿ ದಟ್ ಲೇಡಿಗೆ, ಆ ವ್ಯಕ್ತಿಗೆ, ಅವರು ಆ ಹಣಕ್ಕೆ ಬೆಂಕಿ ಹಾಕ್ಬಿಟ್ಟು ಅವರು ಕೂಡ ಹೋಗ್ಬಿಟ್ರು ಆ ಬೆಂಕಿಗೆ. ಯು ಸಿ. ಸೊ ದಿಸ್ ಈಸ್ ಒನ್ ಆಫ್ ದ ಇನ್ಸಿಡೆನ್ಸಸ್. ಆ ಪೇಪರ್ಗೆ ಅಷ್ಟು ವ್ಯಾಲ್ಯೂ ಇಲ್ಲ. ಸೊ ಇನ್ನೊಂದು ಕೂಡ ಹೇಳ್ಬೋದು ನಾವು, ಇನ್ನೊಂದು ರೀತಿ ಹೇಗೆ ಯಾವುದಕ್ಕೆ ವ್ಯಾಲ್ಯೂ ಇದೆ ಅಂತ. ಒಂದು ಸಲ ಸನಾತನ ಗೋಸ್ವಾಮಿಯವರು ವೃಂದಾವನಲ್ಲಿರ್ತಾರೆ. ಅವ್ರನ್ನ ಭೇಟಿ ಮಾಡೋದಕ್ಕೆ ಒಬ್ಬ ಬಡ ಬ್ರಾಹ್ಮಣ ಬರ್ತಾರೆ, ವೆರಿ ಪುವರ್ ಮ್ಯಾನ್. ಸೊ ಅವರಿಗೆ ಬೇಡ್ಕೋತಾರೆ, ನಾನು ತುಂಬ ಬಡವ ಆಗಿದ್ದೀನಿ, ನನಗೆ ಹೆಲ್ಪ್ ಮಾಡಿ, ನಿಮ್ಮ ಹತ್ರ ನಾನು ಕೇಳಿದೆ ತುಂಬ ಅಮೂಲ್ಯವಾದ ಐಟಮ್ ಇದೆ, ಅದು ನನಗೆ ಕೊಡಿ. ಸೊ ಈ ವಾಸ್ ಡಿಸೈರಿಂಗ್, ದಿಸ್ ಪರ್ಸನ್ ವಾಸ್ ಡಿಸೈರಿಂಗ್ ಟು ಗೆಟ್ ಸಮಥಿಂಗ್ ಫ್ರಮ್ ಸನಾತನ ಗೋಸ್ವಾಮಿ. ಅವಾಗ ಸನಾತನ ಗೋಸ್ವಾಮಿ ಹೇಳ್ತಾರೆ, ಅಲ್ಲಿ ನನ್ನ ಕುಟೀರನ ಹಿಂದೆ ಅಲ್ಲಿ ಒಂದು ಚಿಂತಾಮಣಿ ಇದೆ, ಹೋಗಿ ತಗೋ ಅಂತ. ಸೊ ಆವಾಗ ಆ ವ್ಯಕ್ತಿ ಅಲ್ಲಿ ಹೋಗಿ ತಗೋತಾರೆ, ಹುಡುಕ್ಬಿಟ್ಟು ತಗೋತಾರೆ. ಚಿಂತಾಮಣಿ ಅಂದರೆ ಇಟ್ಸ್ ಅ ಸ್ಟೋನ್, ಒಂದು ಕಲ್ಲು. ಆ ಕಲ್ಲು ಯಾವುದೇ ವಸ್ತುವನ್ನು ಮುಟ್ಟಿದ್ರೆ ಅದು ಚಿನ್ನ ಆಗಿಬಿಡುತ್ತೆ. ಈಗ ಕರ್ತಾಳಿದೆ, ಇಲ್ಲಿ ಬುಕ್ ಇದೆ, ಲ್ಯಾಪ್ಟಾಪ್ ಇದೆ, ಆ ಚಿಂತಾಮಣಿ ತಗೊಂಡು ಇಲ್ಲಿ ಮುಟ್ಟಿದ್ರೆ, ಲ್ಯಾಪ್ಟಾಪ್ನ ಮುಟ್ಟಿದ್ರೆ ಅದು ಚಿನ್ನ ಆಗಿಬಿಡುತ್ತೆ. ಸೊ ಆ ಥರ. ಆಮೇಲೆ ಅದನ್ನು ತಗೊಂಡು ಹೋಗ್ತಾನೆ ಆ ವ್ಯಕ್ತಿ, ಆ ಬ್ರಾಹ್ಮಣ. ಧನ್ಯವಾದ ಹೇಳಿ ಸನಾತನ ಗೋಸ್ವಾಮಿಗೆ ತಗೊಂಡು ಹೋಗ್ತಾರೆ. ಆದರೆ ಅವ್ರ ಮನೇಲಿ ಹೋದಾಗ ಯೋಚನೆ ಮಾಡ್ತಾರೆ, ಇವರು ಚಿಂತಾಮಣಿ ಇಟ್ಕೊಂಡು ಅವರ ಕುಟೀರಿನ ಹಿಂದೆ ಆ ಜಾಗ ಒಂಥರ ಡಸ್ಟ್ಬಿನ್ ಥರ ಇತ್ತು, ಅಲ್ಲಿ ಎಸ್ದಿದ್ರು ಅವರು. ಅರೆ ಇವ್ರು ಸೇಫಾಗಿ ಇಟ್ಕೋಬೇಕಲ್ಲ ಅದನ್ನು, ಅಷ್ಟು ಮೌಲ್ಯವಾಗಿದ್ದರೆ ಏನಕ್ಕೆ ಬಿಸಾಕಿದ್ರು ಅಂತ ಹಿಂದಿನ ನೆಕ್ಸ್ಟ್ ದಿನ ಬಂದು ಮತ್ತೆ ಸನಾತನ ಗೋಸ್ವಾಮಿಯವ್ರು ಕೇಳ್ತಾರೆ ಅವರು. ಸೊ ಆವಾಗ ಅವ್ರು ಹೇಳ್ತಾರೆ, ಕೃಷ್ಣನ ಬಗ್ಗೆ, ಭಕ್ತಿಯ ಬಗ್ಗೆ ಎಲ್ಲ ಬ್ರೀಫಾಗಿ ಇನ್ ಡೀಟೇಲಾಗಿ ಹೇಳ್ತಾರೆ ಅವ್ರಿಗೆ. ಸೊ ಆವಾಗ ಅವ್ರಿಗೆ ನಿಜವಾದ ಮೌಲ್ಯ, ನಮ್ಮ ಜೀವನದ ನಿಜವಾದ ಮೌಲ್ಯ ಏನು ಅಂತ ಆ ವ್ಯಕ್ತಿ ಗೊತ್ತಾಗುತ್ತೆ. ಆವಾಗ ಅವರು ಸನಾತನ ಗೋಸ್ವಾಮಿ ಅವ್ರಿಗೆ ಸರೆಂಡರ್ ಆಗ್ತಾರೆ, ದೀಕ್ಷೆ ತಗೋತಾರೆ, ಕೃಷ್ಣ ಭಕ್ತಿಯಲ್ಲಿ ತಮ್ಮ ಜೀವನವನ್ನು ಸ್ಟಾರ್ಟ್ ಮಾಡ್ಕೋತಾರೆ. ಸೊ ವಾಟ್ ಈಸ್ ವ್ಯಾಲ್ಯೂಬಲ್, ಗೋಲ್ಡ್ ಆರ್ ಕೃಷ್ಣ ಭಕ್ತಿ? ದ ಕನ್ಕ್ಲೂಷನ್ ಈಸ್ ಕೃಷ್ಣ ಈಸ್ ಮೋರ್ ಇಂಪಾರ್ಟೆಂಟ್ ಟು ಅಸ್. ನಮಗೆ ನಮ್ಮ ಜೀವನದಲ್ಲಿ ಕೃಷ್ಣ ಇಂಪಾರ್ಟೆಂಟ್ ಇರಬೇಕು, ಕೃಷ್ಣ ಭಕ್ತಿ ಇಂಪಾರ್ಟೆಂಟ್ ಇರಬೇಕು, ಪ್ರಭುಪಾದರು ಇಂಪಾರ್ಟೆಂಟ್ ಇರಬೇಕು ಅಲ್ವಾ? ಈ ಕರೆನ್ಸಿ ನೋಟ್, ಹಣ, ಪೇಪರ್ ನೋಟ್ ಬರುತ್ತೆ ಹೋಗುತ್ತೆ, ಚಿನ್ನ ಬರುತ್ತೆ ಹೋಗುತ್ತೆ. ಓಕೆ, ಸೊ ಕಲಿಯುಗದ ಪ್ರಭಾವ ನಿಮ್ಗೆ ಇನ್ನೊಂದು ಹೇಳಬೇಕು. ಸೊ ದ ಲ್ಯಾಂಡ್ ವೇರ್ ದ ಸನ್ ನೆವರ್ ಸೆಟ್ಸ್, ಯಾವುದಿದು ಕೇಳಿದ್ದೀರಾ? ಈ ಭೂಮಿ ಸೂರ್ಯ ಮುಳುಗುವುದೇ ಇಲ್ಲ, ಈ ಥರ ಒಂದು ಬಹಳ ಫೇಮಸ್ ಇತ್ತು ಒಂದು 200-300 ವರ್ಷ. ಕೇಳಿದ್ದೀರಾ ಯಾವ ಜಾಗ ಇದು? ಕರೆಕ್ಟ್, ದ ಗ್ರೇಟ್ ಬ್ರಿಟನ್. ಸೊ ಲಂಡನ್, ಈ ಜಾಗವನ್ನು ಏನಕ್ಕೆ ಆ ಥರ ಹೇಳ್ತಾ ಇದ್ರು ಅಂದರೆ, ಯಾಕಂದರೆ ಅವರ ಆಡಳಿತ ಫುಲ್ ವರ್ಲ್ಡಲ್ಲಿತ್ತು, ಎಲ್ಲ ಕಡೆ ಅವ್ರು ಹೋಗಿ ಕಾನ್ಕರ್ ಮಾಡಿ ದೇ ವೇರ್ ರೂಲಿಂಗ್ ದ ವರ್ಲ್ಡ್. ಸೊ ಎಷ್ಟು ತೊಂದರೆ ಕೊಟ್ಟಿರ್ತಾರೆ ಎಷ್ಟೊಂದು ಜನಕ್ಕೆ, ಎಷ್ಟೊಂದು ಜನ ಸಾಯಿಸಿರ್ತಾರೆ, ದಬ್ಬಾಳಿಕೆ ಮಾಡಿರ್ತಾರೆ, ಸೋ ಮೆನಿ ಥಿಂಗ್ಸ್ ದೇ ವುಡ್ ಹ್ಯಾವ್ ಡನ್. ಕರೆಕ್ಟ್ ನೋ? ಅದಕ್ಕೆ ಇವಾಗ ಅವ್ರಿಗೆ ಕರ್ಮ ಕಮ್ಸ್ ಬ್ಯಾಕ್ ಅಂತಾರಲ್ಲ, ಒಂದು ಸಣ್ಣ ಇನ್ಸಿಡೆಂಟ್. ಇದು ಜಸ್ಟ್ ಹೋದ ವರ್ಷದ ರಿಪೋರ್ಟ್. ಇವಾಗ 2025 ಇದೀವಲ್ಲ ನಾವು, 2024 ರಿಪೋರ್ಟ್. ಎಕ್ಸ್ಪೋರ್ಟರ್ ಅಂದರೆ ಒಂದು ದೇಶ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಿದೆ ತನ್ನ ಗೂಡ್ಸನ್ನು. ಈಗ ಇಂಡಿಯಲ್ಲಿ ಸಕ್ಕರೆ, ಅಕ್ಕಿ ಅದೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ ಬೇರೆ ದೇಶಕ್ಕೆ. ಸೊ ಹೋದ ವರ್ಷ ಬ್ರಿಟನ್ನಲ್ಲಿ ಬಹಳ ಫೇಮಸ್ ಆಗಿದೆ ಒಂದು ಎಕ್ಸ್ಪೋರ್ಟ್ ಮಾಡೋದಕ್ಕೆ. ಏನಂದರೆ
ಸ್ಟೋಲನ್ ಗೂಡ್ಸ್, ಕಳ್ಳತನ ಮಾಡಿರುವ ವಸ್ತುಗಳು. 70,000 ಮೊಬೈಲ್ ಫೋನ್ಸ್ ಹೋದ ವರ್ಷ 2024 ಈಗ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರ್ತಾರೆ, ಬಂದು ಕಿತ್ಕೊಂಡು ಹೋಗ್ಬಿಡ್ತಾರೆ. ಸೊ 70,000 ಮೊಬೈಲ್ ಫೋನ್ಸ್ ಹೋದ ವರ್ಷನೇ ಓನ್ಲಿ 2024 ಕಳ್ತನ ಆಗಿದೆ. ಆಮೇಲೆ ಅದು ಕಳ್ತನ ಆಗಿ ಯುರೋಪ್ ಮಾರ್ಕೆಟ್ಗೆ ಹೋಗುತ್ತೆ. ಆಮೇಲೆ ಯುರೋಪ್ ಅಂದರೆ ಅದು ಎಲ್ಲ ದೇಶಗಳ ಸಮೂಹ, ಅದು ಅಲ್ಲಿಂದ ಚೈನಾಗೆ ಹೋಗುತ್ತೆ. ಅಲ್ಲಿ ಮತ್ತೆ ರೀಫರ್ಬಿಷ್ ಮಾಡ್ತಾರೆ, ಪಾರ್ಟ್ಸ್ ತಗೋತಾರೆ. ಮುಂಚೆ ಚೈನಲ್ಲೇ ಮಾಡಿರೋದೆಲ್ಲ ಪ್ರಾಡಕ್ಟ್ಸ್, ಅದು ಅಲ್ಲಿ ಮಾಡಿ ಮುಂಚೆ ಬಂದಿರುತ್ತೆ ಇಲ್ಲಿಗೆ. ಆಮೇಲೆ ಇನ್ನೊಂದು ವೆಹಿಕಲ್ಸ್, ಕಾರ್ಸ್, SUV, ಸ್ಪೋರ್ಟ್ಸ್ SUV, ಸ್ಪೋರ್ಟ್ಸ್ ಯುಟಿಲಿಟಿ ವೆಹಿಕಲ್ಸ್, ದೊಡ್ಡ ಕಾರು. ಸೊ ಇದು ಮೊಬೈಲ್ ಫೋನ್ಗಿಂತ ಜಾಸ್ತಿ. 1,30,000 ಕಾರುಗಳು. ಅಂದರೆ ನಾವು ನಿಮಿಷದಲ್ಲಿ ಕ್ಯಾಲ್ಕುಲೇಟ್ ಮಾಡಿ, ಈಗ ಇಂಡಿಯಾಲಿ ಹೇಳ್ತಾರಲ್ಲ, ಇಷ್ಟು ನಿಮಿಷಕ್ಕೆ ರೇಪ್ ಆಗುತ್ತೆ, ಇಷ್ಟು ನಿಮಿಷಕ್ಕೆ ಕಳ್ತನ ಆಗುತ್ತೆ. ಅಲ್ಲ, ಇಂಡಿಯಾಲಿ ರೇಪ್ ಆಗೋದು ಫೇಮಸ್, ಇಷ್ಟು ನಿಮಿಷಕ್ಕೆ ಆಗುತ್ತೆ, ಇಷ್ಟು ನಿಮಿಷಕ್ಕೆ ಅಬಾರ್ಷನ್ ಆಗುತ್ತೆ ಅಂತ. ಸೊ ಇವಾಗ ಅಲ್ಲಿ ಬ್ರಿಟನಲ್ಲಿ ಏನು ಹೇಳಿದ್ದಾರೆ ಅಂದರೆ 4 ನಿಮಿಷದಲ್ಲಿ ಒಂದು ಕಾರ್ ಕಳ್ತನ ಆಗಿದೆ ಅಂತ. ಆ ಕ್ಯಾಲ್ಕುಲೇಟ್ ಮಾಡಿದ್ರೆ 1 ಲಕ್ಷ, ನಾನು ನಿನ್ನೆ ಮಾಡಿದೆ ಕ್ಯಾಲ್ಕುಲೇಷನ್, 4.04 ಅಂತ ಬರುತ್ತೆ. ಸೊ 1,30,000 ಕಾರುಗಳು, SUVಗಳು ಬ್ರಿಟನ್ನಲ್ಲಿ ಕಳ್ತನ ಆಗಿದೆ. ಅದು ಕಳ್ತನ ಮಾಡಿ ಗಲ್ಫ್ ಕಂಟ್ರಿ, ಆಫ್ರಿಕಾ ಕಂಟ್ರಿ ಎಲ್ಲ ಕಳಿಸ್ತಾರೆ. ಸೊ ಇದರಲ್ಲಿ ಪೊಲೀಸ್ ಕೇವಲ 5% ಕ್ರೈಮ್ ಮಾತ್ರ ಸಾಲ್ವ್ ಮಾಡೋಕ್ಕಾಗ್ತಿದೆ. ಓನ್ಲಿ 5% ಬರೀ ನೆಗ್ಲಿಜಿಬಲ್. ಸೊ ಮತ್ತು ಎಲ್ಲ ರೀತಿಯ ಕ್ರೈಮ್ಸ್ ಮತ್ತು 2% ಅಷ್ಟೇ ವೆಹಿಕಲ್ ಥೆಫ್ಟ್ನ ಅವರು ಸಾಲ್ವ್ ಮಾಡೋಕ್ಕಾಗ್ತಾ ಇರೋದು. ಇನ್ನೂ ಈಗ ಎಲ್ಲ ಕಡೆ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ AI ಎನ್ಕ್ರಿಪ್ಟೆಡ್ ಕಮ್ಯುನಿಕೇಷನ್ ಮಾಡ್ತಾರೆ. ಸೊ ಇವರು ಕಳ್ಳರು ಕದೀಮರು. ಇದು ಒಂಥರ ಗ್ಲೋಬಲ್ ಸಪ್ಲೈ ಚೈನ್ ಆಗಿಬಿಟ್ಟಿದೆ. ಈಗೆಲ್ಲ ದೇಶ ಕನೆಕ್ಟ್ ಆಗಿದೆ ಅಲ್ವಾ. ಮೊಬೈಲ್ ಇದೆ, ಇಂಟರ್ನೆಟ್ ಇದೆ, ಕಂಪ್ಯೂಟರ್ಸ್ ಇದೆ, ಕಮ್ಯುನಿಕೇಷನ್ ಇದೆ, ಫ್ಲೈಟ್ ಇದೆ, ಟ್ರೈನ್ ಇದೆ, ಶಿಪ್ ಇದೆ. ಸೊ ಇಟ್ಸ್ ಅ ಗ್ಲೋಬಲ್ ಚೈನ್. ಸೊ ಅದರಿಂದ ಇದೆಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಸೊ ಅದಕ್ಕೆ ಎಕನಾಮಿಸ್ಟ್ ಏನು ಹೇಳ್ತಾ ಇದ್ದಾರೆ ಇದನ್ನು ಅಂದರೆ, ಈ ಸಿಚುಯೇಷನ್, ಬ್ರಿಟನ್ನಲ್ಲಿರೋ ಸಿಚುಯೇಷನ್ 2024 ಗ್ರ್ಯಾಂಡ್ ಥೆಫ್ಟ್ ಗ್ಲೋಬಲ್ ಇನ್ಕಾರ್ಪೊರೇಟೆಡ್. ಅಂದರೆ ಈಗ ಗ್ರ್ಯಾಂಡ್ ಥೆಫ್ಟ್ ಆಟೋ ಅಂತ ಒಂದು ಗೇಮ್ ಇದೆ, ಇಲ್ಲಿ ಚಿಕ್ಕ ಮಕ್ಳು ಯಾರನಿದ್ರೆ ಗೊತ್ತಿರುತ್ತೆ ಅವ್ರಿಗೆ. ಆ ಥರ ಗ್ರ್ಯಾಂಡ್ ಥೆಫ್ಟ್ ಅಂದರೆ ದೊಡ್ಡ ಕಳ್ಳತನ, ಗ್ಲೋಬಲ್ ಇನ್ಕಾರ್ಪೊರೇಟೆಡ್, ಒಂಥರ ಕಂಪನಿ ಥರ ಆಗಿಬಿಟ್ಟಿದೆ. ಗೌರ್ಮೆಂಟ್ ಕೂಡ ಅಷ್ಟು ಏನು ಮಾಡೋಕ್ಕಾಗ್ತಾ ಇಲ್ಲ. ಸೊ ದಿಸ್ ಈಸ್ ಒನ್ ಆಫ್ ದ ಸಿಚುಯೇಷನ್ ಆಫ್ ಕಲಿಯುಗ. ಸೊ ಈ ಥರ ಹಲವಾರು ರೀತಿಯ ಪ್ರಭಾವ ಇರುತ್ತೆ. ಈಗ ಜೋರಾಗಿ ಮಳೆ ಬರ್ತಾ ಇದ್ದರೆ ನಾವು ಮಳೆ ನಿಲ್ಸೋಕ್ಕಾಗಲ್ಲ. ಈಗ ಚಾತುರ್ಮಾಸ್ಯ ಮಳೆ ಬರುತ್ತೆ, ಚಾತುರ್ಮಾಸಲ್ಲೇ ಮಳೆ ಬರಬೇಕು ಅಲ್ವಾ. ಸೊ ಅದೇ ರೀತಿ ಕಲಿಯುಗದ ಪ್ರಭಾವ, ಕಲಿಯುಗದಲ್ಲಿ ಈ ಥರ ಇದ್ದೇ ಇರುತ್ತೆ, ದಿನೇ ಇನ್ನೂ ಜಾಸ್ತಿ ಆಗುತ್ತೆ. ಆದರೆ ನಾವು ನಮ್ಮನ್ನು ನಾವೇ ಪ್ರೊಟೆಕ್ಟ್ ಮಾಡ್ಕೋಬೇಕು. ಇನ್ಯಾರು ಪ್ರೊಟೆಕ್ಟ್ ಮಾಡಲ್ಲ ನಮ್ಮನ್ನ. ಅದಕ್ಕೆ ಗುರುಗಳು, ಕೃಷ್ಣ, ಸಾಧುಗಳು ಎಲ್ಲರೂ ಕೂಡ ಹೆಲ್ಪ್ ಮಾಡ್ತಾರೆ. ಅದಕ್ಕೆ ಭಗವಂತ ಕರುಣಾಮಯ ಆಗಿ ಭಗವದ್ಗೀತಾ ಕೊಟ್ಟಿದ್ದಾನೆ, ಶ್ರೀಮದ್ ಭಾಗವತಂ ಕೊಟ್ಟಿದ್ದಾನೆ, ಕೃಷ್ಣ ಬುಕ್ ಇದೆ ಅವನ ಬಗ್ಗೆ ತಿಳ್ಕೊಳ್ಳೋಕ್ಕೆ, ಹರೇ ಕೃಷ್ಣ ಮಹಾಮಂತ್ರ ಇದೆ. ಸೊ ಇದನ್ನೆಲ್ಲ ನಾವು ನೀಟಾಗಿ ಪ್ರಾಕ್ಟೀಸ್ ಮಾಡಿ ಚಾಂಟ್ ಹರೇ ಕೃಷ್ಣ ಆ್ಯಂಡ್ ಬಿ ಹ್ಯಾಪಿ. ನಮ್ಮ ಲೈಫನ್ನು, ನಮ್ಮ ಫ್ಯಾಮಿಲಿಯವರನ್ನು ಇನ್ ದಿಸ್ ಲೈಫ್ ಆ್ಯಂಡ್ ನೆಕ್ಸ್ಟ್ ಲೈಫ್ ನಾವು ಸ್ಪಿರಿಚುವಲ್ ಲೈಫ್ ವೈಕುಂಠಕ್ಕೆ ಹೋಗಬೇಕು, ಗೋಲೋಕ ವೃಂದಾವನಕ್ಕೆ. ವಾಟ್ ಈಸ್ ದ ಓನ್ಲಿ ಸೊಲ್ಯೂಷನ್, ಸ್ಟ್ರಾಂಗ್ ಮೆಡಿಸಿನ್ ಫಾರ್ ದಿಸ್? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಈ ಮಂತ್ರವನ್ನು ನಾವು 16 ಮಾಲೆ ಪ್ರಭುಪಾದರು ಹೇಳಿರುವ ರೀತಿಯಲ್ಲಿ, ಆ್ಯಕ್ಚುಲಿ ನಾವು 24 ಗಂಟೆ ಹೇಳಬೇಕು. ಆದರೆ ಈಗ ಪ್ರಭುಪಾದರು ನಮಗೆ ಮೆಡಿಸಿನ್ ಕೊಟ್ಟಿದ್ದಾರೆ, ಡೋಸ್ ಕೊಟ್ಟಿದ್ದಾರೆ. ಸೊ ಆ ರೀತಿ ಅಟ್ಲೀಸ್ಟ್ 16 ರೌಂಡ್ಸ್ ಜಪ ಮಾಡಿ ಪ್ರಭುಪಾದರಿಗೆ ಸೇವೆ ಮಾಡಿ. ಪ್ರಭುಪಾದರು ಒಂದು ಕೋಟಲ್ಲಿ ಹೇಳ್ತಾರೆ, ಒಂದು ಲೆಟ್ರಲ್ಲಿ ಹೇಳ್ತಾರೆ ಆ್ಯಕ್ಚುಲಿ, ಈ 4 ರೆಗ್ಯುಲೇಟಿವ್ ಪ್ರಿನ್ಸಿಪಲನ್ನು ಫಾಲೋ ಮಾಡಬೇಕು.
ಮತ್ತು 16 ರೌಂಡ್ಸ್ ದಪ್ಪ ಮಾಡಬೇಕು ಪ್ರತಿದಿನ. 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್: ನೋ ಮೀಟ್ ಈಟಿಂಗ್, ನೋ ಇಂಟಾಕ್ಸಿಕೇಷನ್, ನೋ ಗ್ಯಾಮ್ಲಿಂಗ್, ನೋ ಇಲಿಸಿಟ್ ಸೆಕ್ಸ್. ಇದನ್ನು ಫಾಲೋ ಮಾಡಿ ಆಮೇಲೆ 16 ರೌಂಡ್ಸನ್ನು ಜಪ ಮಾಡಿ ಹರೇ ಕೃಷ್ಣ ಮಹಾಮಂತ್ರವನ್ನು ಚಾಂಟ್ ಆ್ಯಂಡ್ ಹಿಯರ್. ಈ ಥರ ಮಾಡಿದರೆ ಪ್ರಭುಪಾದ ಇಸ್ ಅಶ್ಯೂರಿಂಗ್ ದಟ್ ನಮ್ಮನ್ನು ಅವರು ಕೃಷ್ಣನ ಹತ್ರ ಕರ್ಕೊಂಡು ಹೋಗ್ತಾರೆ ಅಂತ. ಓಕೆ, ಶ್ರೀಲ ಪ್ರಭುಪಾದ ಕೀ, ಹರೇ ಕೃಷ್ಣ ಮಹಾಮಂತ್ರ ಕೀ, ನಿತಾಯ್ ಗೌರ್ ಪ್ರೇಮಾನಂದೇ. ಅದು ಯಾರು ಹಾಕೋತಾರೆ ಅಂತ ಇಂಪಾರ್ಟೆಂಟ್ ಅಲ್ಲ, ಗೋಲ್ಡಲ್ಲಿ ಅದೇ ಯಾವ ಫಾರ್ ವಾಟ್ ಪರ್ಪಸ್ ಯು ಯೂಸ್. ಅರ್ಥ ಆಯ್ತಾ? ಈಗ ಕೇರಳಲ್ಲಿ ಮದುವೆ ಆಗುತ್ತೆ, 500, ಅದು ಹೇಳ್ಬೇಕಾಯ್ತು ಮರ್ತೋಯ್ತು, 500 kg ಚಿನ್ನ, 300 kg ಚಿನ್ನ, 200 kg ಚಿನ್ನ. ಸೊ ಇಟ್ಸ್ ನಾಟ್ ರಿಕ್ವೈರ್ಡ್. ಓಕೆ, ಮದುವೆ ಆಗುತ್ತೆ, ಓಕೆ, ಟೇಕ್ 2 kg, 3 kg ಏನೋ. ಸೊ ಆಸೆಗೂ ದುರಾಸೆಗೂ ಲಿಮಿಟ್ ಇದೆ, ಆಯ್ತಾ? ಹಾಂ, ಅಲ್ಲ ಹಾಕ್ಕೊಳ್ಳಿ, ನಾನು ಅದನ್ನ ಉತ್ತರ ಕೊಟ್ಟಿದ್ದೀನಿ ಕ್ಲಾಸಲ್ಲಿ ಆಲ್ರೆಡಿ. ಇಟ್ಸ್ ಅ ರಿಸರ್ವ್. ಏನೋ ಮೆಡಿಕಲ್ ಎಮರ್ಜೆನ್ಸಿ ಆಯಿತು, ಡಿಮಾನಿಟೈಸೇಷನ್ ಆಯಿತು. ಸೊ ಗೋಲ್ಡ್ ಈಸ್ ಆಲ್ವೇಸ್ ಅ ವ್ಯಾಲ್ಯೂ ಅಲ್ವಾ? ಈಗ ಸಡನ್ನಾಗಿ ಏನೋ ಕಾಸು ಬೇಕು, ಎಲ್ಲೋ ಹೋಗಿರ್ತೀರಿ, ಏನೋ ಆಗಿರುತ್ತೆ, ಸಡನ್ನಾಗಿ ಕಾಸು ಬೇಕು, ಕಾಸಿಲ್ಲ, UPI ನಡೆಸ್ತಾ ಇಲ್ಲ, ಕಾರ್ಡ್ ನಡೀತಾ ಇಲ್ಲ, ಚಿನ್ನ ಇರುತ್ತೆ, ತಗೊಳಪ್ಪ. ಸೊ ಎಲ್ಲ ಮಿನಿಮಲ್. ಅದಕ್ಕೆ ಪ್ರಭುಪಾದ ಇಸ್ ಗಿವಿಂಗ್ ರೆಗ್ಯುಲೇಷನ್. ಅದನ್ನ ಯಾರು ಸೆಟ್ ಮಾಡಬೇಕು? ಗೌರ್ಮೆಂಟ್ ಸೆಟ್ ಮಾಡಬೇಕು. ಗೌರ್ಮೆಂಟೇ ಸರಿ ಇಲ್ಲ ಏನು ಮಾಡೋದು? ಸೊ ಅದಕ್ಕೆ ಅದು ನಮ್ಮ ಸೇವೆಗೆ ಬೇಕಾ, ಕೃಷ್ಣನ ಸೇವೆಗೆ ಬೇಕಾ? ಈಗ ನಾವು ಊಟ ಮಾಡಬೇಕು, ಕೆಲವರಿಗೆ ಸ್ವೀಟ್ ಇಷ್ಟ ಆಗ್ಕೊಳ್ಳಿ, ಗುಲಾಬ್ ಜಾಮೂನ್ ಇಷ್ಟ, ಓಕೆ, 1 ತಿನ್ನಲಿ, 2 ತಿನ್ನಲಿ, 25 ತಿಂದರೆ ಅವ್ರಿಗೆ ಹೊಟ್ಟೆ ಪ್ರಾಬ್ಲಮ್ ಆಗುತ್ತೆ, ಹಾಸ್ಪಿಟ್ಲಿಗೆ ಹೋಗ್ಬೇಕು, ಅವರೇ ಅನ್ಭವಿಸ್ತಾರೆ. ಅದೇ ಥರ ಎಲ್ಲದಕ್ಕೂ ಮಿತಿ ಇರುತ್ತೆ, ಲಿಮಿಟ್ ಇರುತ್ತೆ.